ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರ ತಾನೇ ಮಹಿಮೆ ಆಗಲಿ. ಆಮೆನ್. ಓಕೆ, ಈ ಮಂಗಳವಾರ ತಾಲೂಕಿಗೆ ಫಸ್ಟ್ ಬಂದಿದ್ದಾರೆ. ಕೋಲಾರ ಡಿಸ್ಟ್ರಿಕ್ಗೆ 2ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಆಮೆನ್. ಅದು ಇಡೀ ಮಾನವ ತಾಲೂಕು ಕೋಲಾರ ಎಲ್ಲರೂ ಹೆಮ್ಮೆ ಪಡ್ತಿದ್ರು ಆ ಮಗಳ ವಿಚಾರವಾಗಿ. ಈ ಸಮಯದಲ್ಲಿ ಯಾರ್ಯಾರು ಸೆಕೆಂಡ್ ಪೀಸ್ ಪಾಸ್ ಆದ್ರೆ ನೀವೆಲ್ಲರೂ ಬನ್ನಿರಿ, ನಿಮ್ಮನ್ನ ಒಂದು ಸನ್ಮಾನಿಸೋಣ, ಪ್ರೋತ್ಸಾಹ ಮಾಡೋಣ. ಆಮೇಲೆ ಓಕೆ ಬರಮ್ಮ. ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಗಳು ಸಹ ಮುಂದೆ ಬನ್ನಿರಿ, ಮಕ್ಕಳನ್ನ ನೀವೇ ಆಶೀರ್ವಾದ ಮಾಡಬೇಕು. ಓಕೆ, ಸುಮಿತ್ರ ಬನ್ನಿ. ಸೆಕೆಂಡ್ ಪೀಸಲ್ಲಿ ಬನ್ನಿ, ಯಾರು ಪಾಸ್ ಆಗಿದ್ದೀರೋ ಅದೆಲ್ಲ ಬನ್ನಿ. ಬನ್ನಿ ಬೇಗ. ನಿಂತ್ಕೊಳ್ರಿ, ಮಕ್ಕಳೆಲ್ಲ ಮುಂದೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಸನ್ಮಾನಿಸುವಂಥ ಸಂದರ್ಭ. ಅದರಿಂದ ನೀವು ಶಾಲಾ ತಗೊಂಬಂದ್ರಿ, ಒಬ್ಬರು ಅಮ್ಮ ಒಬ್ಬರು ಅಪ್ಪ ಶಾಲಾ ತಗೊಂಬಂದ್ರಿ, ಒಬ್ಬರು ಓನರ್ ಆಗ್ರಿ ನಿಮ್ಮ ಮಕ್ಕಳಿಗೆ. ಓಕೆ, ನೀನು ಸೈಡ್ ಮಿಸ್ಸಮ್ಮ. ವೆರಿ ಗುಡ್, ವೆರಿ ಗುಡ್. ಓಕೆ, ಹೋಗ್ರಿ ತಂದೆ ತಾಯಿಗಳು ಕೂಡ ಬಂದ್ರಿ. ಓಕೆ, ಡೋಕಿನ ಆಮೇಲೆ ಪಾಸ್ ಮಾಡಿದ್ದಾರೆ. ಓಕೆ, ಬಟ್ ಸುಮಿತ್ರ ವಿಚಾರದಲ್ಲಿ ಇಡೀ ತಾಲೂಕು, ಇಡೀ ಜಿಲ್ಲೆ ನೋಡುವ ಹಾಗೆ ದೇವರು ಕಾರ್ಯ ಮಾಡಿದ್ದಾರೆ. ನಮ್ಮ ಸಭೆ ಮಕ್ಕಳು ಇನ್ನೂ ಚೆನ್ನಾಗಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಒಳ್ಳೊಳ್ಳೆ ಆಫೀಸರ್ಗಳಾಗಬೇಕು. ಆಮೇಲೆ ಒಂದು ಜಡ್ಜ್ ಆಗೋ, ಒಂದು DC ಆಗೋ, ಒಂದು ಸ್ಪೆಷಲ್ ಆಫೀಸರ್ ಆದರೆ ಆ ಜೀಪುಗಳು ಮುಂದೆ ಚರ್ಚ್ ಹತ್ರ ನಿಂತ್ಕೊಂಡ್ರೆ ಪೊಲೀಸರೆಲ್ಲ ನಿಂತ್ಕೊಂಡು ಕಾವಲು ಕಾಯ್ತಾ ಇರ್ತಾರೆ. ಇದ್ರ ಮುಖಾಂತರ ವಾಕ್ಯನೂ ಕೇಳ್ತಾರೆ. ಆಮೇಲೆ ಓಕೆ, ದೇವರ ಸ್ತೋತ್ರ. ಬನ್ನಿ, ನಿಮ್ಮ ಮಕ್ಕಳಿಗೆ ಹಾಕ್ರಿ. ರವಿ, ಓಕೆ, ಮಕ್ಕಳಿಗೆ ಹಾಕ್ರಿ. ನಮ್ಮ ಸಭೆಯ ಮಕ್ಕಳು ಅದಕ್ಕೆ ತಂದೆ ತಾಯಿ ಇಲ್ಲಿ ನಿಂತ್ಕೊಳ್ಳಿ. ಓಕೆನಾ? ನಾವೆಲ್ಲ ಸೇರಿ ದೇವರ ಸ್ತೋತ್ರ ಮಾಡಿ ಇನ್ನು ಒಂದು ಒಳ್ಳೆಯ ಭವಿಷ್ಯತ್ತನ್ನ ಇಲ್ಲಿ ಜೀವಿತ ಹಂಗೆ ಪ್ರಾರ್ಥನೆ ಮಾಡೋರು. ಓಕೆ, ಪ್ರಾರ್ಥನೆ. ತಂದೆ ದೇವರೇ, ನೀವು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ. ಈ ಮಕ್ಕಳನ್ನ ಪಾಸ ಆಗುವ ಹಾಗೆ ನೀವು ಸಹಾಯ ಮಾಡಿದ್ರಿ. ಅವ್ರ ಎಕ್ಸಾಮ್ ಬರೆಯುವಾಗ ಜ್ಞಾನ ವಿವೇಕವನ್ನು ಕೊಟ್ಟಿದ್ದೀರಾ, ಮತ್ತಷ್ಟು ಮಾತ್ರ ಆರೋಗ್ಯವನ್ನು ಕೊಟ್ಟಿದ್ದೀರಾ, ಜ್ಞಾಪಶಕ್ತಿಯನ್ನು ಕೊಟ್ಟಿದ್ದೀರಾ. ಇದ್ರ ಮುಖಾಂತರ ಕಣ್ತನೆ ಅಪ್ಪ ಇವರು ಪಾಸ್ ಆಗೋಕ್ಕೆ ಸಹಾಯ ಮಾಡಿದ್ದೀರಾ. ಇದ್ರ ಮುಖಾಂತರ ತಂದೆ ತಾಯಿಗೂ, ಊರಿಗೂ, ಕಾಲೇಜುಗಳಿಗೂ ಮತ್ತು ಸಭೆಗೂ ಅದು ಕೀರ್ತಿಯಾಗಿದೆ. ಅದಕ್ಕೆ ಆರಿಸ್ತಾರೆ. ನೀವು ನಾಮಕ ಮಹಿಮೆ ಇವೆಲ್ಲರನ್ನು ಆಶ್ರಯಿಸ್ತೀವಿ. ಇವ್ರ ತಂದೆ ತಾಯಿಗಳು ಆಶ್ರಯಿಸ್ತೀವಿ. ಈ ಸಭೆಗಳಿಂದ ಇನ್ನೂ ಉಳಿದಂಥ ಮಕ್ಕಳೆಲ್ಲರನ್ನ ಮುಂದಿನ ದಿನಗಳಲ್ಲಿ ಎಲ್ಲದರಲ್ಲೂ ಅಭಿವೃದ್ಧಿ ಆಗಲಿ, ಆಶ್ರಿತವಾಗಲಿ, ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡುತ್ತದೆ. ಆಮೇಲೆ ಮತ್ತೊಂದು ಸಾರಿ ಚಪ್ಪಲ ಹೊಡಿತಾ ದೇವರ ಮಹಿಮೆ. ಘನತಾ ಮಹಿಮೆ ಯಾರಿಗೆ? ಪಾಸ್ ಆಗಿದ್ದು, ಪಾಸ್ ಮಾಡಿಸಿದ್ದು ಯಾರು? ಯೇಸಪ್ಪನೇ ಆಗಿದ್ದಾನೆ. ಎಲ್ಲ ಘನತಾ ಮಹಿಮೆ ದೇವರಿಗೆ ಮಾತ್ರ ಆಗಲಿ. ದೇವರು ನಿಮ್ಮನ್ನು ಆಶ್ವಸಲಿ. ಜ್ಞಾನವನ್ನು ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು, ಜ್ಞಾನವನ್ನು ಸಂಪಾದನೆ ಮಾಡುವನು ಧನ್ಯನು,
ವಿವೇಕವನ್ನು ಸಂಪಾದನೆ ಮಾಡಲು ಭಾಗ್ಯವಂತರು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಇಷ್ಟು ಜನ ಇದ್ದೀರಾ, ತುಂಬಾ ಸಂತೋಷ. ಅನೇಕ ದೂರಿಂದ ಬರ್ತಿದ್ದೀರಾ, ರೆಕಾರ್ಡ್ ಮಾಡಬೇಡ. ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ದಿನಗಳಲ್ಲಿ ಈ ಸಭೆಗೆ ಬರುವಂತಹ ಪ್ರತಿಯೊಂದು ಮಕ್ಕಳು ಒಂದು ಒಳ್ಳೆ ಅಧಿಕಾರಿಗಳಾಗಿ ದೇವರನ್ನ ಮಹಿಮೆ ಪಡಿಸಲಿ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಈಗ ಈ ಸುಂದರ ಕರ್ತನೆ ಪ್ರಾರ್ಥನೆ ಪಾಲ್ಗೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಕವರ್ತ ನೀವು ಮಾತಾಡಿ ದಾಸ ಮಕ್ಕಳು ಎಲ್ಲರೂ ಬಲಗಳು ಕೃಪೆ ತೋರು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ಬಿಡುತ್ತದೆ. ಆಮೆನ್. ನಾವು ಹೋದ ವಾರ ಯೇಸು ಕ್ರಿಸ್ತನ ಪುನರುತ್ಥಾನ ಕುರಿತಾಗಿ ಮಾತಾಡ್ತಾ ಬಂದ್ವಿ. ಉಳಿದ ಭಾಗವನ್ನು ವಾಕ್ಯಗಳಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆದರೆ ಆ ದಿನ ನಡೆದಂಥ ಕಾರ್ಯಗಳು, ಆ 3 ದಿವಸ ಪಾತಾಳದಲ್ಲಿ ಆದಂಥ ಕೆಲವು ಕಾರ್ಯಗಳ ಕುರಿತಾಗಿ ನಾವು ದೇವರ ಆತ್ಮನೊಂದಿಗೆ ನಾವು ಧ್ಯಾನಿಸೋಣ. ಆಮೆನ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳಂತ 3ನೇ ಅಧ್ಯಾಯ 45ನೇ ವಾಕ್ಯ. ನನ್ನನ್ನು ನೆನೆಸಿಕೋ ಅಂದನು ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಹಗಲಿನಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ 3 ಮುಖ್ಯವಾದಂತಹ ಕಾರ್ಯ. 1 ಜನನ, 2 ಆತನ ಮರಣ, 3ನೇದಾಗಿ ಪುನರುತ್ಥಾನ ಹೊಂದಿದಂಥ ಕಾರ್ಯಗಳು. ಹಲ್ಲೆಲೂಯಾ. ಜನನ, ಆತನ ವಿಶೇಷವಾದಂತಹ ಜನನ ಏನಪ್ಪ ಅಂದ್ರೆ, ಪುರುಷನ ಸಂಕಲ್ಪವಿಲ್ಲದೆ, ಪುರುಷನ ಸಂಪರ್ಕವಿಲ್ಲದೆ ಮರಿಯಮ್ಮ ತಾಯಿಯವರು ಪವಿತ್ರಾತ್ಮ ಭರಿತರಾಗಿ ದೇವರ ಬೆಳಕು, ದೇವರ ಮಹಾಶಕ್ತಿ ಆ ಮಗಳ ಮೇಲೆ ಬಿದ್ದಾಗ ಆ ಮಗಳು ಗರ್ಭವತಿ ಆಗ್ತಾಳೆ. ಪವಿತ್ರಾತ್ಮನಿಂದ ಆದಂತಹ ಫಲ. 2ನೇದಾಗಿ ಅದು ವಿಶೇಷತೆ. ಅದಕ್ಕೆ ನಾವು ನಮ್ಮ ದೇಶದ ಒಂದು ಮಂತ್ರ ಕೂಡ ಇದೆ, ಪವಿತ್ರ ಕನ್ಯಕಾಯ ನಮಃ ಅಂತ ಕರೀತೇವೆ. ಆ ವಾಕ್ಯ ನೆರವೇರುವಂಥದ್ದು ಅಲ್ಲಾಗಿದೆ. ಆಮೇಲೆ ಅದಾದ ನಂತರ ಆತನ ಶಿಲುಬೆಯ ಮರಣ, ಆತನ ಸಾವು. ಎಲ್ಲರ ತರದ ಸಾವು ಆಗಿದ್ರೆ ಅದೇನು ವಿಶೇಷತೆ ಕಾಣಿಸ್ತಾ ಇರಲಿಲ್ಲ. ಆದರೆ ಅವರ ಮರಣ, ಯೇಸು ಕ್ರಿಸ್ತನ ಮರಣ ವಿಶೇಷವಾಗಿತ್ತು, ಕ್ರೂರವಾಗಿತ್ತು. ಅದು ಹೇಳಕ್ಕಾಗದಂತಹ ಭಯಾನಕವಾದಂತಹ ಆ ಒಂದು ಸಾವಾಗಿತ್ತು. ಹಲ್ಲೆಲೂಯಾ. ಕಾರಣ ಏನು? ಆತನ ಯಾವುದೇ ತಪ್ಪು ಮಾಡಿಲ್ಲ, ಅಪರಾಧ ಇಲ್ಲ. ರೋಮ್ ಸಾಮ್ರಾಜ್ಯವೇ ಆತನನ್ನು ಪರಿಶೋಧಿಸಿ ಇಡೀ ಪ್ರಪಂಚದಲ್ಲಿ ತುಂಬಾ ಕಠಿಣವಾದಂತಹ ತೀರ್ಪುಗಳನ್ನು ಕೊಡುವಂಥದ್ದು, ಶಿಕ್ಷೆಗೆ ಒಳಪಡಿಸುವಂಥದ್ದು ರೋಮ್ ಸಾಮ್ರಾಜ್ಯವಾಗಿರುತ್ತದೆ. ಅದರಲ್ಲಿ ನ್ಯಾಯ ತೀರ್ಪು ಕೊಡಬೇಕಾದ್ರೆ ತುಂಬಾ ಪರಿಶೋಧಿಸಿದನೇ ತೀರ್ಪನ್ನು ಕೊಡುವಂಥದ್ದು. ಅಂತಾದ್ರಲ್ಲಿ ಯೇಸು ಕ್ರಿಸ್ತನಲ್ಲಿ ಯಾವುದೇ ಅಪರಾಧ ಇಲ್ಲ ಅಂತೇಳಿ ಪಿಲಾತನಾಗಲಿ ಹೆರೋದನಾಗಲಿ ಅಲ್ಲಿ ಡಿಕ್ಲೇರ್ ಮಾಡೋದು ನಾವು ನೋಡ್ತೀವಿ. ಆಮೇಲೆ ಅಷ್ಟು ಮಾತ್ರವಲ್ಲ, ಅಲ್ಲಿನ ಶಿಲುಬೆಯಲ್ಲಿದ್ದಂತಹ ಒಬ್ಬ ದುಷ್ಟನು, ಕಳ್ಳನು ಅಂತ ಆತನು ಕೂಡ ಹೇಳ್ತಾನೆ. ಏನಂತೇಳಿ, ನಾವಾದರೂ ಸರಿಯಾದ ತೀರ್ಪಿಗೆ ಒಳಗಾಗಿದ್ದೇವೆ, ಆತನಾದರೂ ಯಾವ ಅಪರಾಧ ಮಾಡಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಎಲ್ಲ ಜನಗಳಿಂದ, ಎಲ್ಲ ಅಧಿಕಾರಿಗಳಿಂದ, ಎಲ್ಲರಿಂದ ಪರಿಶೋಧಿಸಿ ಆತನು ತಪ್ಪಿಲ್ಲದವರು, ಅಪರಾಧ ಇಲ್ಲದವರು ಅಂತೇಳಿ ಯೇಸು ಕ್ರಿಸ್ತನನ್ನ ಡಿಕ್ಲೇರ್ ಮಾಡ್ತಾನೆ. ಆತನು ಯಾಕಂದ್ರೆ ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನಾಗಿದ್ದಾನೆ. ಆಮೇಲೆ ಅದು ಕುರಿತಾಗಿ ಸಹ ನಮ್ಮ ದೇಶದ ಒಂದು ಶ್ಲೋಕ ಈ ರೀತಿ ಆಗಿದೆ, ಪಂಚಕಾಯ ನಮಃ, 5 ಗಾಯಗಳನ್ನ ಒಳಗೊಂಡಂಥವರು. ಅಥವಾ ಇನ್ನೊಂದು ಪದ ಇದೆ, ಅದು ಮರದ ಮೇಲೆ ಹೊಡೆದಂತಹ ಶಿಲಾಯನಮ ಏನೋ ಅಂತ ಹೇಳ್ತಾರೆ.
ಶೂಲಕಾಯ ನಮಃ, ತ್ರಿಶೂಲ ಕಾಯ ನಮಃ. ಅದನ್ನು ಸಹ ಆ ಮಂತ್ರ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯ. ಇನ್ಯಾರು ಅದನ್ನ ನೆರವೇರಿಸಲಿಲ್ಲ, ಯೇಸು ಕ್ರಿಸ್ತನ ಬಿಟ್ಟರೆ. ಹಲ್ಲೆಲೂಯ. ಅದನ್ನು ನೆರವೇರಿಸಬೇಕಂತೇಳಿ ಅನೇಕ ಋಷಿಮುನಿಗಳು ಪ್ರಯತ್ನ ಪಟ್ಟರು. ಅವರೆಲ್ಲರೂ ಸಹ ತನ್ನ ಶರೀರಗಳನ್ನು ಮುಳ್ಳಿನ ಮೇಲೆ ಮಲಸಿಕೊಂಡು ಮಲಗಿದ್ರು, ಮುಳ್ಳಿನ ಮೇಲೆ ನಡೆದರು, ಬೆಂಕಿ ಮೇಲೆ ನಡೆದರು. ಕೊನೆಗೆ ಅದೆಲ್ಲ ಮುಳ್ಳಾದ ಮೇಲೆ, ಮುಳ್ಳ ಮೇಲೆ ಮಲಗಿದ ಮೇಲೆ ವಿಷ ಹಚ್ಕೊಂಡು ನೋವು ಬಂತು. ನಾನು ಮಾಡೋಕ್ಕಾಗಲ್ಲ ಅಂತೇಳಿ ಎಷ್ಟೋ ಜನ ವಾಪಸ್ ಬಂದರು. ಬೆಂಕಿಯಲ್ಲಿ ಬಿದ್ದವರು ಸಹ, ಓಡಿದವರು ಸಹ ಬೆಂಕಿಯಲ್ಲಿ ನಾನು ಓಡಕ್ಕಾಗಲ್ಲ ಅಂತೇಳಿ ಸೋತು ಹೋದಂಥವ್ರು. ಯಾಕಂದ್ರೆ ಅವರೆಲ್ಲರೂ ಸಹ ಶರೀರದಲ್ಲಿ ಈ ಲೋಕದಲ್ಲಿ ಪಾಪದಲ್ಲಿದ್ದಂಥ ಕಾರಣ ಆ ರೀತಿ ಆಯಿತು. ಯೇಸು ಕ್ರಿಸ್ತನು ಮಾತ್ರ ಮರಣವನ್ನು ಚಾಲೆಂಜ್ ಮಾಡಿ ಮರಣವನ್ನು ಗೆದ್ದಂಥವರು. ಎಲ್ಲ ಕ್ರೂರವಾದ ಹಿಂಸೆಗಳನ್ನು ತಾಳಿ ತನ್ನ ರಕ್ತವನ್ನ ಸ್ವ ಇಚ್ಛೆಯಿಂದ ಎಲ್ಲವನ್ನ ಕೊಟ್ಬಿಟ್ರು. ಆಮೆನ್, ಆಮೆನ್, ಹಲ್ಲೆಲೂಯ. ಆತನ ಮರಣ ಆ ರೀತಿ ಆಗಿದೆ. ಈ ಮರಣ ಇಲ್ಲಿಗೆ ಆಗಿದ್ರೆ ಖಂಡಿತವಾಗ್ಲೂ ಯಾರು ಅಷ್ಟೊಂದು ಗಮನಿಸ್ತಾ ಇರಲಿಲ್ಲ. ಆದರೆ ಇದಕ್ಕೆ ಮೀರಿದ್ದು ಒಂದಿದೆ. ಆತನ ಜನನ ಒಂದು ವಿಶೇಷವಾಗಿದೆ ಪ್ರಪಂಚದಲ್ಲಿ. ಎಲ್ರಿಗೂ ಅದು ಹೌದು ಅಂತ ಒಪ್ಕೊಳ್ಳುವಂತರಾಗಿದ್ದಾರೆ. ಆತನ ಮರಣ ಕೂಡ, ಜನನ ಆತನ ಮರಣ ಕೂಡ ಒಂದು ವಿಶೇಷವಾದಂಥದ್ದು. ಆ ರೀತಿಯಾದಂತಹ ಮರಣ ಯಾರು ಹೊಂದಲಿಲ್ಲ. ಆಮೇಲೆ ಇದಾದ ನಂತರ ಮರಣ ಆಗಿ ಅಲ್ಲೇ ಬಿಟ್ಟಿದ್ರೆ ನಾವು ಸೇರ್ತಾ ಇರಲಿಲ್ಲ. ಪೌಲ್ ಕೂಡ ಹೇಳ್ತಾನೆ, ಪುನರುತ್ಥಾನ ಹೊಂದಿಲ್ಲ ಅಂದ್ರೆ ನಮ್ಮ ಪ್ರಸಂಗಕ್ಕೆ ಯಾವುದೇ ರೀತಿಯಂತಹ ಅರ್ಥ ಬರ್ತಾ ಇರಲಿಲ್ಲ ಅಂತೇಳಿ. ಆದರೆ ಮರಣವನ್ನ ಹೊಂದಿದಂತ ಅನೇಕರಲ್ಲಿ ಯೇಸು ಕ್ರಿಸ್ತನ ವಿಶೇಷ ಮರಣ ಹೊಂದಿದ್ರು. ಆದರೆ ಮರಣದಲ್ಲಿ ಇದ್ದಿಲ್ಲ. ಮರಣವನ್ನ ಗೆದ್ದಂತಹ ಒಂದು ಹಿಸ್ಟ್ರಿಯನ್ನ, ಇತಿಹಾಸವನ್ನ ಉಂಟು ಮಾಡಿದ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೋರಾಗಿ ಹಲ್ಲೆಲೂಯಾ. ಮರಣವನ್ನ ಗೆದ್ದಂತವರು. ಅದಕ್ಕೆ ಶ್ಲೋಕದಲ್ಲಿ ಅದೊಂದು ಮಾತಿದೆ, ಮೃತ್ಯುಂಜಯ ನಮಃ. ಆಮೆನ್. ಏನಂತ ಹೇಳ್ತಾರೆ? ಯೇಸು ಕ್ರಿಸ್ತನ ಜೀವನದಲ್ಲಿ ಅನೇಕ ಮಂತ್ರಗಳು ನೆರವೇರಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಮಂತ್ರಗಳನ್ನ ಅರ್ಥವನ್ನ ಕುತ್ಕೊಂಡು ಕೇಳಿದಾಗ, ಆ ಮಂತ್ರಗಳಿಗೆ ಅರ್ಥವನ್ನು ಹುಡುಕಿದಾಗ, ಬೈಬಲಲ್ಲಿ ಹುಡುಕುವಾಗ ಸರಿಯಾದ ಉತ್ತರ ಸಿಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಜನನ, ಆತನ ಮರಣ, ಆತನ ಓಡಾಡಿದ್ದು, ಆತನ ಮಾತುಗಳಲ್ಲಿ ಎಲ್ಲವೂ ಸಹ ನಾವು ನೋಡಬಹುದು. ಇದು ನಡೆದಂತ ಕಾರ್ಯ. ಇಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಹೋದರು. ಶಿಲುಬೆಗೆ ಹೋದಾಗ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ 7 ಮಾತುಗಳು ಬರ್ತವೆ. ಎಷ್ಟು ಮಾತುಗಳು? 7 ಮಾತುಗಳನ್ನ ನಮ್ಮ ಸಭೆ ಮಕ್ಕಳು ಗುಡ್ ಫ್ರೈಡೆ ದಿವಸ ಮಾತಾಡಿದ್ದು ನಾವು ನೋಡ್ತೀವಿ. ಇದೆಲ್ಲವನ್ನ ಮಾತಾಡೋ ಸಂದರ್ಭದಲ್ಲಿ ಒಬ್ಬ ಕಣ್ಣ ಹೇಳ್ತಿದ್ದಾನೆ, ಏನಂತೇಳಿ? ಯೇಸುವೇ, ಯೇಸುವೇ, ನೀನು ನನ್ನ ರಾಜ್ಯವನ್ನು ಪಡೆದವನಾಗಿ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದ್ರು. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ರು, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಮೆನ್. ಒಬ್ಬ ಕಳ್ಳ, ಒಬ್ಬ ದರೋಡೆಗಾರ, ಒಬ್ಬ ಕೊಲೆಗಾರ, ಅವನು ಮಾಡಿದ ತಪ್ಪಿಗೆ ಸರ್ಕಾರ ಆತನಿಗೆ ಶಿಕ್ಷೆನ ವಿಧಿಸಿದ್ದಾರೆ. ಇಬ್ಬರು ಕಳ್ಳರ ಜೊತೆಲಿ ಇವರ ಗುರುಗಳೊಬ್ಬರು ಇದ್ದಾರೆ, ಲೀಡರ್ ಇದ್ದ, ಅದನ್ನು ಬರಬ್ಬ. ಈಗ ಆತನನ್ನು ಹಾಕ್ಬೇಕಾಯ್ತು. ಆದ್ರೆ ಯೇಸು ಕ್ರಿಸ್ತನ ಬದಲಾಗಿ, ಅಂದ್ರೆ ಆತನ ಬದಲಾಗಿ ಯೇಸು ಕ್ರಿಸ್ತನ ಶಿಲುಬೆಗಾಗಿ ಬರಬ್ಬರನ್ನ ಬಿಡಿಸೋದು ನಾವು ನೋಡ್ತೀವಿ. ಆಮೇಲೆ ಆಮೇಲೆ ಈ ಗ್ಯಾಂಗು ಇವರೆಲ್ಲರೂ ಸಹ ಇಸ್ರಾದ ಯೂದನ ಜೊತೆ ಇದ್ದಂಥವ್ರು. ಇವರೊಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಕತ್ತಿಯಿಂದ, ಯುದ್ಧದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ಕೋಬಹುದು ಅಂತ ಉದ್ದೇಶಕ್ಕೋಸ್ಕರ ಅವರು ಈ ರೀತಿಯಾಗಿ ಹೋರಾಟದಲ್ಲಿದ್ರು. ಆ ಹೋರಾಟದಲ್ಲಿ ಕಳ್ಳತನ, ಕೊಲೆ, ದರೋಡೆ ಇವೆಲ್ಲವನ್ನ ಮಾಡ್ತಾ ಬಂದರು. ಆಮೆನ್, ಆಮೆನ್. ಇದರಲ್ಲಿ ಯೇಸು ಕ್ರಿಸ್ತನ ಉಪದೇಶ ಕೂಡ, ಈ ಕಳ್ಳರು ಎಲ್ಲರೂ, ಈ ಗ್ಯಾಂಗ್ ಎಲ್ಲರೂ ಸಹ ಯೇಸು ಕ್ರಿಸ್ತನ ಉಪದೇಶ ಕೇಳಿದ್ದಾರೆ. ಹಲ್ಲೆಲೂಯಾ. ಕೇಳಿಲ್ಲ ಅಂತಂದ್ರೆ ಇದನ್ನ ಈ ಮಾತನ್ನು ಹೇಳಕ್ ಆಗ್ತಾ ಇರಲಿಲ್ಲ.
ಇನ್ನೊಬ್ಬ ಕಳ್ಳನು ಕೇಳಿದ್ದಾನೆ. ಆದರೆ ಈ ಕಳ್ಳನಿಗೆ ಅರ್ಥ ಆದಷ್ಟು ಈ ಇನ್ನೊಂದು ಕಳ್ಳನಿಗೆ ಅರ್ಥ ಆಗಲಿಲ್ಲ. ಈ ಅರ್ಥ ಆದಂತ ಕಳ್ಳನು ಹೇಳ್ತಿದ್ದಾನೆ, ನಾನು ನನ್ನ ಯೇಸು ಕ್ರಿಸ್ತನ ರಾಜ್ಯ ಎಂತದಂದ್ರೆ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ, ಪರಿಶುದ್ಧತೆಯಿಂದ ಕೂಡುವಂತಹ ಅವರ ಒಂದು ರಾಜ್ಯ. ಅದರ ಕುರಿತಾಗಿ ಅನೇಕ ವಿಷಯ ಕೇಳಿದ್ದಾನೆ. ಆದರೆ ಇದನ್ನು ಕೇಳಿದ್ರು ಸಹ ಅವನ ಕೆಲಸ ಕಾರ್ಯಗಳು ಹೇಗಿದೆ ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಮಾಡ್ತಿರುವಂತ ಕೆಲಸ ಮೋಸಕರವಾದಂಥದ್ದು. ಯಾವುದದು? ಕೊಲೆ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು, ಜಗಳ ಮಾಡುವಂಥದ್ದು, ಇಂಥ ಸ್ವಭಾವ ಇರುವಂಥದ್ದು. ಆದ್ರೆ ತಾನು ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಅನ್ನ ಸಿಲುಬೆಯಲ್ಲಿ ಹೊಂದ್ತಾ ಇರಬೇಕಾದ್ರೂ ಸಹ ಅವನಿಗೊಂದು ಆಸೆ ಬಂದಿದೆ. ಅದೇನಪ್ಪ ಅಂದ್ರೆ ನಾನು ಸಹ ಅದು ದೇವರ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ ಸೇರಬೇಕು ಅಂತೇಳಿ ಆಸೆ ಪಟ್ಟಂತ ವ್ಯಕ್ತಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿಗೆ ಬರ್ತೀಯ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪರದೇಶಿ ಎಲ್ಲಿದೆ? ಅದನ್ನ ಚಲಪತಿ ತುಂಬಾ ಎಕ್ಸ್ಪ್ಲೇನ್ ಆಗಿ ಒಂದು ವರ್ಷ ಅದಕ್ಕಿಂತ ಮುಂಚಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡ್ತಾ ಹೋಗೋಣ. ಆಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ ತಕ್ಷಣ ಎಲ್ಲಿ ಹೋದರು? ಈ ಕಳ್ಳನಿಗೆ ಹೇಳಿದಂತ ಮಾತು ಏನಂತ ಹೇಳ್ತಿದ್ದಾರೆ? ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರ್ತೀಯ ಅಂತ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ಇವತ್ತೇ ನನ್ನ ಸಂಗಡ ಎಲ್ಲಿ? ಪರದೇಶಿ. ಈ ಪರದೇಶಿ ಅನ್ನೋದು ದೇವರನ್ನು ನಂಬಿದಂತಹ ಮಕ್ಕಳು ಇರುವಂತ ಜಾಗ. ಸ್ವರ್ಗ ಅಲ್ಲ ಅಥವಾ ಪರಲೋಕ ಅಲ್ಲ, ಆದರೆ ಪರಲೋಕದ ಮುಂದುಗಡೆ ಇರುವಂತಹ, ಈಗ ಸದ್ಯಕ್ಕೆ ಪರಲೋಕದ ಮುಂದುಗಡೆ ಇರುವಂತಹ ಒಂದು ಉದ್ಯಾನವನ ಅಂತ ಮಾಡಿರ್ತೀವಲ್ಲ, ಅರಮನೆ ಮುಂದುಗಡೆ ಉದ್ಯಾನವನ, ಆ ರೀತಿಯಾಗಿರುವಂತಹ ಒಂದು ಜಾಗ. ಈ ಜಾಗದಲ್ಲಿ ಯಾರು ಇರ್ತಾರೆ ಅಂದ್ರೆ ಅಬ್ರಹಾಮನ ಕಾಲದಿಂದ ಅಥವಾ ನೋಹನ ಕಾಲದಿಂದ ಇಲ್ಲಿವರೆಗೂ ಯೇಸು ಕ್ರಿಸ್ತನು ಮರಣ ಹೊಂದಿದ ದಿನದವರೆಗೂ ಇದ್ದಂತ ಎಲ್ಲ ಭಕ್ತರುಗಳು ಅಲ್ಲೇ ಇದ್ದಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರೆಲ್ಲರೂ ಎಲ್ಲಿದ್ದಾರೆ? ಆ ಜಾಗದಲ್ಲಿ. ಎಲ್ಲಿವರೆಗೂ? ಸ್ಥಾನಿಕರಾದ ಯೋಹಾನನು ನೋಹನ ಕಾಲದಲ್ಲಿ ಇದ್ದಂತ ಆ ಜನಗಳಿಂದ ಹಿಡಿದು ಸ್ಥಾನಿಕನಾದಂತ ಯೋಹಾನನು, ತಲೆ ಕೆಡಿಸ್ಬಿಟ್ರಲ್ಲ, ಕಟ್ ಮಾಡಿದ್ರಲ್ಲ, ಆತನು ಸಹ ಎಲ್ಲಿದ್ದಾರೆ ಅಂದ್ರೆ ಪರದೇಶಿಯಲ್ಲಿ ಇದ್ದಾರೆ. ಅಬ್ರಹಾಮನು, ಇವರೆಲ್ಲರೂ ಸಹ ಪರದೇಶಿಯಲ್ಲಿ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೆನ್. ಈಗ ಈ ಪರದೇಶಿ ವಿಚಾರವಾಗಿ ನೋಡಿದಾಗ ಇದು ಪಾತಾಳ ಪಕ್ಕದಲ್ಲಿ, ಅಂದ್ರೆ ಪಾತಾಳದಲ್ಲೇ ಎರಡು ಭಾಗ ಇದೆ. ಪಾತಾಳದಲ್ಲಿ ಎರಡು ಭಾಗ ಇದೆ. ಅದು ಒಂದು ಕತ್ತಲು ತುಂಬಿದಂತಹ ಜಾಗ. ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಯೇಸುವನ್ನು ನಂಬದಿರುವಂತ ಜನ ಆ ಕತ್ತಲಲ್ಲಿ ತುಂಬಾ ಭಯಂಕರವಾದ ಜಾಗ, ಆ ಒಂದು ಪಾತಾಳದಲ್ಲಿ ಇರ್ತಾರೆ. ಪಾತಾಳದಲ್ಲಿ ಇನ್ನೊಂದು ಭಾಗ ಇದೆ, ಅದು ದೇವರು ಮಕ್ಕಳು, ದೇವರು ನಂಬಿದಂತ ಮಕ್ಕಳು ವಾಸ ಮಾಡುವಂತ ಜಾಗ. ಆಮೆನ್, ಆಮೆನ್. ಅಲ್ಲಿ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚಿತವಾಗಿ ಆ ಜಾಗದಲ್ಲಿ ಎಲ್ಲ ದೇವದಾಸರು ಅಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಉದಾಹರಣೆ ಕೂಡ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮೊಬೈಲನ್ನ ಸ್ಟಾಪ್ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ ಓದಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು ಅವನ ಸಕಲಾತಿ ನಯವಾದ ನಾರಮಣಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದ. ಯಾರೋ ಒಬ್ಬ ಐಶ್ವರ್ಯವಂತ. ಅದೇ ರೀತಿಯಾಗಿ ಅವರ ಮನೆಯ ಭಾಗದಲ್ಲಿ ಲಾಜರ್ ಎಂಬ ಒಬ್ಬ ಭಿಕ್ಷುಕಾರನು ಬಿದ್ದುಕೊಂಡಿದ್ದನು. ಅವನು ಮೈ ತುಂಬ
ಉಂಡಿದ್ದವನು ಐಶ್ವರ್ಯವಂತರ ಮೇಜಿನಿಂದ ಬಿದ್ದ ಹೆಚ್ಚಿನನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದವನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಇಬ್ರು ಇಲ್ಲಿ ಗಮನಿಸ್ಕೊಳ್ರಿ, ಇಬ್ಬರಿದ್ದಾರೆ. ಒಬ್ಬ ದೊಡ್ಡ ಶ್ರೀಮಂತ, ಅವನ ಬಟ್ಟೆ ತುಂಬಾ ಕಾಸ್ಟ್ಲಿ, ಅವನ ಊಟ ತುಂಬಾ ಕಾಸ್ಟ್ಲಿ, ದೊಡ್ಡ ಬಿಲ್ಡಿಂಗು, ಚೆನ್ನಾಗಿದ್ದಾನೆ. ಇವನು ಸಹ ಯಹೂದ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ಅವನು ಅಷ್ಟು ಶ್ರೀಮಂತನಾಗಿದ್ದಾನೆ. ಆದ್ರೆ ಅವರ ಮನೆಯ ಮುಂದುಗಡೆ ಒಬ್ಬ ಇದ್ದಾನೆ, ಅವನ ಹೆಸರು ಲಾಜರನಂತೆ. ಇಲ್ಲಿ ಶ್ರೀಮಂತನ ಹೆಸರು ಬರೆಯಲ್ಲ, ಶ್ರೀಮಂತ ಅಂತ ಹೇಳಲ್ಪಟ್ಟಿದೆ. ಆದ್ರೆ ಇಲ್ಲಿ ಭಿಕ್ಷುಕಾರನು ಅವರ ಮನೆ ಮುಂದುಗಡೆ ಮಲಗಿದಂತಹ ಒಬ್ಬ ಅನಾರೋಗ್ಯದಲ್ಲಿದ್ದ ವ್ಯಕ್ತಿ, ಬಟ್ಟೆ ಇಲ್ಲದ ವ್ಯಕ್ತಿ, ಅನಾಥ ಅಥವಾ ದರಿದ್ರನಾಗಿದ್ದಾನೆ. ಅವನಿಗೆ ದಿಕ್ಕು ದೇವಾನಿಲ್ಲ. ಅವನ ತಲೆಯಿಂದ ಕಾಲದ ಅನೇಕ ಕಾಯಿಲೆಗಳಿದ್ದಾವೆ. ನಾಯಿಗಳು ಅವನ ಶರೀರವನ್ನು ನೆಕ್ಕುತ್ತೆ ಅಂತ ಭಯಾನಕರ ಸ್ಥಿತಿಯಲ್ಲಿದ್ದಾನೆ. ಇವರಿಬ್ಬರು ಸಹ ದೇವರನ್ನ ಅರ್ಥವರೇ. ಆಮೇಲೆ ಶ್ರೀಮಂತ ಮತ್ತು ಈ ಲಾಜರ್. ಆದರೆ ಇಲ್ಲಿ ಬಡವ ಶ್ರೀಮಂತ ಪ್ರಶ್ನೆ ಅಲ್ಲ, ದೇವರ ದಯ ಶ್ರೀಮಂತರಾಗಿರುವಂಥದ್ದು. ಆಮೇಲೆ ಶ್ರೀಮಂತರ ಈ ಸ್ಟೋರಿಯಲ್ಲಿ ಯಾರಾದ್ರೂ ಓದುವಾಗ ಶ್ರೀಮಂತರ ಆಗಿದ್ದಕ್ಕೆ ಅವ್ರು ನರಕಕ್ಕೆ ಹೋಗ್ಬಿಟ್ರು ತಿಳ್ಕೋಬೇಡಿ. ಆಮೇಲೆ ಹಲ್ಲೆಲೂಯಾ, ಶ್ರೀಮಂತರು ನರಕಕ್ಕಲ್ಲ. ಯಾಕೆ ಇವನು ಇಲ್ಲಿಗೆ ಪಾತಾಳಕ್ಕೆ ಹೋಗ್ಬಿಟ್ಟ ಅಥವಾ ನರಕಕ್ಕೆ ಹೋದ ಅಂದ್ರೆ, ಈತನಿಗೆ ಎಲ್ಲ ಅನುಕೂಲ ಇದ್ರೂ ಸಹ ಇವನಿಗೇನಿಲ್ಲ, ರಕ್ಷಣೆ ಇಲ್ಲ. ರಕ್ಷಣೆ ಯಾರಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನಲ್ಲಿ ಮಾತ್ರನೇ. ಆಮೆನ್, ಆಮೆನ್. ಈಗ ಇವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ದೇವರಲ್ಲಿ ರಕ್ಷಿಸಲ್ಪಟ್ಟಿಲ್ಲ. ಅದರ ಎಲ್ಲ ಸೌಕರ್ಯಗಳಿದ್ದವು. ಅವನು ಹೋಗಿದ್ದ ಎಲ್ಲಿಗಂದ್ರೆ, ಅವನು ಆ ಉರಿಯುವಂತಹ ಬೆಂಕಿಗೆ. ಆಮೆನ್. ಆದ್ರೆ ಲಾಜರ್ ಎಂಬ ವ್ಯಕ್ತಿ ನೋಡುವಾಗ ಅವನ ಮೈಯಲ್ಲಿ ಬಟ್ಟೆ ಇಲ್ಲ, ಮೈಯಲ್ಲಿ ರೋಗ ಇದೆ, ಅವನಿಗೆ ಊಟ ಇಲ್ಲ, ಸರಿಯಾದ ಆರೋಗ್ಯ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ರೂ ಸಹ ಅವನೊಳಗಡೆ ರಕ್ಷಣೆ ಇತ್ತು. ಆ ರಕ್ಷಣೆ ಯಾರು ಕೊಟ್ಟಿದ್ದು? ಯೇಸು ಸ್ವಾಮಿ ಆಗಿಲ್ಲ. ಆಮೆನ್, ಹಲ್ಲೆಲೂಯಾ. ಒಂದು ವೇಳೆ ಇಲ್ಲಿರುವಂತವರು ನಮ್ಮೆಲ್ಲರ ಜೀವಿತ ಇದನ್ನು ಒಂದು ಸಾರಿ ಗುರುತಿಸಬೇಕು. ಯೇಸು ಸ್ವಾಮಿ ಕಣ್ಣನಿಗೆ ಹೇಳಿದಂತ ಮಾತು, ಇವತ್ತೇ ನನ್ನ ಸಂಗಡ ಪರದೇಶಿರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ನಾವು ಇವತ್ತು ರಾತ್ರಿ ಆಗಲಿ, ಇವತ್ತು ಮಧ್ಯಾಹ್ನ ಆಗಲಿ, ಅಥವಾ ಇಲ್ಲಿ ಕುತ್ಕೊಂಡೆ ಪ್ರಾಣ ಹೋಗಿದ್ದೆ ಆದರೆ, ಆತ್ಮ ಈ ಲೋಕದ ಯಾತ್ರೆ ಮುಗಿದಿದ್ದೆ ಆದರೆ, ಅಥವಾ ಯೇಸು ಕ್ರಿಸ್ತನ ಬಂದಿದ್ದೆ ಆದರೆ, ನಮ್ಮ ಪರಿಸ್ಥಿತಿ ಒಂದು ವೇಳೆ ಯೇಸು ಸ್ವಾಮಿ ಬರೋದು ಏಟಾದರೂ ನಾವು ಈ ಲೋಕವನ್ನು ಬಿಟ್ಟಿದ್ದೆ ಆದರೆ, ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನ ನಂಬಿದಂತ ಯಾರೇ ಆಗಿರಲಿ, ಅವರನ್ನ ಕರ್ಕೊಂಡು ಹೋಗೋದಕ್ಕೆ, ಭೂಲೋಕದಿಂದ ಕರ್ಕೊಂಡು, ಅವರ ಆತ್ಮನ ಕರ್ಕೊಂಡು ಹೋಗೋದಕ್ಕೆ ಪರಲೋಕದಿಂದ ಅಥವಾ ದೇವರು ಕಳಿಸಲ್ಪಟ್ಟ ದೇವದೂತರುಗಳು ಬಂದು ಆತ್ಮನನ್ನ ಕರ್ಕೊಂಡು ಹೋಗ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸುವನ್ನು ನಂಬದಿರಂತ ಯಾರೇ ಆಗಿದ್ರು ಅವರ ದೆವ್ವಗಳು ಅಥವಾ ದುರಾತ್ಮಗಳು ಕರ್ಕೊಂಡು ಹೋಗ್ತವೆ. ಆಮೇಲೆ ಹೇಳ್ತೀರಪ್ಪ ಅಷ್ಟೇ, ಹಿಂಗೆ ಹೇಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಎಷ್ಟು ಜನಕ್ಕೆ ಇಷ್ಟ ಇದೆ ನನ್ನನ್ನ ದೇವದೂತರು ಕರ್ಕೊಂಡು ಹೋಗ್ಬೇಕು ಅಂತ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವದೂತರು ಇಡೀ ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರ ಕೊಡಲ್ಪಟ್ಟಿರೋದು. ಅದು ಯಾರಿಗಂದ್ರೆ ಯೇಸು ಸ್ವಾಮಿ ನಂಬರು ಮಾತ್ರನೇ. ಇನ್ಯಾರಿಗೂ ಈ ಅವಕಾಶ ಇಲ್ಲ. ಹಲ್ಲೆಲೂಯಾ. ನೀವು ನಾವು ಭಾಗ್ಯವಂತರು. ಯಾಕೆ ಹೇಳಿ? ನಮಗೆ ಆ ಭಾಗ್ಯ ಇದೆ. ಆಲ್ರೆಡಿ ದೇವದೂತರು ನಮ್ಮನ್ನು ಕಾಪಾಡೋಕೆ ನಮ್ಮ ಜೊತೆಲೇ ಇದ್ದಾರೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಗ್ಲೇ ಒಬ್ರು ಸಾಕ್ಷಿ ಅಂತ ಬಂದ್ರು, ಆಕ್ಸಿಡೆಂಟ್ ಆಗಿದ್ದಂತೆ ನಮ್ಮ ಕಲ್ಲಳ್ಳಿ ಅಲ್ವಾ? ಆಕ್ಸಿಡೆಂಟ್ ಆಗ್ತಾ ಇದ್ದ ತಪ್ಪಿಸಿದ್ರು ಅಂತ. ಯಾರು ತಪ್ಪಿಸಿದ್ದು? ದೇವರು. ನಿಮ್ಮನ್ನು ಕಾವಲಾಗಿಟ್ಟಿದ್ದ ಅವ್ರು ಯಾರು? ಯೇಸಪ್ಪನೇ ಆಗಿದ್ದಾರೆ. ನಿಮ್ಮ ಕಾಲು ಕಲ್ಲಿಗೆ ತಗಲಿದ ಹಾಗೆ ಆತನು ತನ್ನ ಕೈಗಳಲ್ಲಿ ಎತ್ತಿಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ರಿ, ಬೈಬಲ್ ಓದ್ರಿ.
ಪ್ರಾರ್ಥನೆ ಮಾಡದೆ ಬೈಬಲ್ ಓದದೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಡ್ರಿ. ಅದೆಷ್ಟೇ ಬ್ಯುಸಿ ಆಗಿರಲಿ, ದೇವ್ರ ಜೊತೆ ಸಮಯವನ್ನು ಕಳೀರಿ, ಪ್ರಾರ್ಥನೆ ಮಾಡಿರಿ. ಒಂದು 5 ನಿಮಿಷ 10 ನಿಮಿಷ ದೇವ್ರ ಜೊತೆ ಸಮಯ ಕಳೆದು ವಾಕ್ಯ ಓದಿ ನಂತರ ಕೆಲಸಕ್ಕೆ ಹೋಗ್ರಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬರೋಣ. ಇಲ್ಲೇನಾಯ್ತು? ಅವರಿಬ್ಬರು ತೀರು ಹೋದ್ರು. ಒಬ್ಬರಿಗೆ ಮಾತ್ರ ಶ್ರೀಮಂತನಿಗೆ ಊರೆಲ್ಲ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಏನ್ ಮಾಡಿದ್ರು? ಎತ್ಕೊಂಡೋಗಿ ಮಣ್ಣು ಮಾಡಿ. ಇದಕ್ಕೆ ಏನೂ ಇಲ್ಲ, ಇದಕ್ಕೆ ಯಾರು ಇಲ್ವಲ್ಲ. ಏನಂತ ವಾಕ್ಯ ಮುಂದೆ ಹೋದ್ರಿ? ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕರನ್ನು ಸತ್ತನು. ದೇವದೂತರು ಅವರನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅವಾಗಲೇ ಕೇಳಿದೆ ಎಷ್ಟು ಜನಕ್ಕೆ ದೇವದೂತರು ಬೇಕು ಅಂತ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿರುತ್ತೆ. ಲಾಸರನ್ನ ಕರ್ಕೊಂಡೋಗಿ ಯಾರು ಬಂದ್ರು? ದೇವದೂತರು. ಎಲ್ಲರೂ ಹೇಳ್ಬೇಕು, ಯಾರು ಬಂದ್ರು? ಈ ಶ್ರೀಮಂತನ ಕರ್ಕೊಂಡೋಗಿ ಯಾರು ಬಂದ್ರು? ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ತಿಥಿ ಕೂಡ ಮಾಡಿದ್ರು. ಅವನು ಪಾತಾಳದೊಳಗೆ. ಇದರಿಂದನೇ ತಿಥಿ ಸಾಧಾರಣ ಸತ್ತೋಗ್ಬಿಟ್ರೆ ತಿಥಿ ಮಾಡಬೇಕಾ ಮಾಡಬಾರ್ದ ತಲೆನೇ ಕೆಡಿಸ್ಕೊಬೇಡ್ರಿ. ದೀಪ ಹಚ್ಚಿದ್ರ ಇಲ್ವಾ? ಕ್ಯಾಂಡಲ್ ಹಚ್ಚಿದ್ರ ಇಲ್ವಾ? ಹಾಲು ಹಚ್ಚಿದ್ರ ಇಲ್ವಾ? ಅಲ್ವಾ? ಆ ತಿಥಿ ಎಲ್ಲ ಬೀಸ್ಲು ಹಾಕ್ತಿರ ಇಲ್ವಾ? ಆ ಎಮ್ಮ ತಿನ್ನೋದೆಲ್ಲ ಅಲ್ಲಿ ಇಟ್ಟಿರ ಇಲ್ವಾ? ಇವೆಲ್ಲ ಬಿಟ್ಬಿಡ್ರಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಲಾಸ್ಟಲ್ಲಿ ಏನಿಲ್ಲ, ತಿಥಿ ಮಾಡಿದ್ರ ಮಾಡಿಲ್ಲ. ಸತ್ತವ್ರ ವಿಚಾರ ನೀವು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಏನಾದ್ರೂ ಮಾಡಬೇಕಂದ್ರೆ ಬದುಕಿದ್ದಾಗಲೇ ಅವ್ರಿಗೆ ಕರೆದು ಊಟ ಹಾಕ್ಬಿಡ್ರಿ, ಬದುಕಿದ್ದಾಗಲೇ ಕರೆದು ಬಟ್ಟೆ ಕೊಟ್ಬಿಡ್ರಿ, ಬದುಕಿದ್ದಾಗಲೇ ಅವ್ರು ನೀರು ಕೊಟ್ಬಿಡ್ರಿ. ಅಷ್ಟೇ. ಸತ್ತೋಗಿದ್ದಾಗ ನೀರು ಇಡ್ತೀನಿ, ಹಾಲು ಇಡ್ತೀನಿ, ಬಟ್ಟೆ ಇಡ್ತೀನಿ, ಏನು ಪ್ರಯೋಜನ ಇಲ್ಲ. ಬದುಕಿದ್ದಾಗ ಕೊಡಬೇಕಿದೆಲ್ಲ. ಸತ್ತೋದಾಗ ಮಣ್ಣಲ್ಲಿ ನೀರು ಇಡ್ತೀನಿ, ಸಮಾಧಿ ಮೇಲೆ ಬಟ್ಟೆ ಹಾಕ್ತೀನಿ, ಏನೇನೋ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ಅದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಲಾಸರನ ಸತ್ತಾಗ ಏನಾಯ್ತು? ದೇವದೂತರು ಬಂದು ಅವನು ತೆಗೆದುಕೊಂಡೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ ಎದೆಗೆ ಒರಗಿಸಿದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶ್ರೀಮಂತನ ಸತ್ತ. ಆಮೇಲೆ ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಉತ್ತರ ಕ್ರಿಯೆಗಳು ಅಥವಾ ತಿಥಿ ಎಲ್ಲ ಮಾಡಿದ್ರು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಸರನನ್ನು ನೋಡಿ. ಆಮೇಲೆ ಹಂಗಂದ್ರೆ ಪಾತಾಳದಲ್ಲಿ ಎರಡು ಭಾಗ ಇದೆ. ಅಲ್ಲಿ ಪರದೇಶಿ ಇದೆ, ಇಲ್ಲಿ ಪಾತಾಳದಲ್ಲಿ ಇನ್ನೊಂದು ಭಾಗ ಇದೆ. ಇಲ್ಲಿ ಬೆಂಕಿ ಗದಗದಗವಂತ ಉರಿಯುವಂತ ಜಾಗ, ಕತ್ತಲು ತುಂಬಿದಂತ ಜಾಗ, ಭಯಭೀತಿಯಿಂದ ತುಂಬಿದ ಜಾಗ, ದೊಡ್ಡ ವೇದನೆ, ಕಿಚ್ಚಾಡುವ, ಹಲ್ಲು ಕಡಿಯುವಂಥದ್ದು, ದುಃಖ ಪಡುವಂತ ಜಾಗ. ಈ ಜಾಗದಲ್ಲಿ ಶ್ರೀಮಂತನಿದ್ದಾನೆ. ಆಮೇಲೆ ಎಲ್ಲಿದ್ದಾರೆ? ಈ ಪಾತಾಳದಲ್ಲಿ. ಹಲ್ಲೆಲೂಯಾ. ದೇವರು ನಂಬಿದಂತ ಮಗ ಎಲ್ಲಿದ್ದಾರೆ? ಅಬ್ರಹಾಮನ ಎದೆಯ ಮೇಲೆ ಹೊರಕೊಂಡಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಆ ಒಂದು ಜಾಗದಿಂದ ಮಾತಾಡ್ತಾ ಇದ್ದಾರೆ, ನೋಡಬಹುದು, ಆದ್ರೆ ಹೋಗ್ಬರಕ್ಕಾಗಲ್ಲ. ಯಾಕಂದ್ರೆ ಇವ್ರಿಗೂ ಲಾಸರನು ಇರುವಂತ ಜಾಗಕ್ಕೂ ಮತ್ತೆ ಶ್ರೀಮಂತನಿರೋ ಜಾಗಕ್ಕೂ ದೊಡ್ಡ ಡಂಗೂರ ಅಥವಾ ದೊಡ್ಡ ಹಳ್ಳ ಇದೆ. ಆ ಎರಡು ಜಾಗದಲ್ಲಿ ಜೈಂಟ್ ಆಗೋದಿಲ್ಲ, ಆದ್ರೆ ಮಾತಾಡ್ಕೊಳ್ಬಹುದು. ಯಾಕಂದ್ರೆ ಮಾತಾಡ್ಕೊಳ್ತಾರೆ ಇಲ್ಲಿ. ಆಮೇಲೆ ನೋಡಬಹುದು. ಆಮೇಲೆ ಸಾಲ್ದು. ಎಷ್ಟು ಜನ ಇದ್ದೀರಿ? ಇಲ್ಲಿದ್ದೀರಾ? ಮಾತಾಡ್ತಿದ್ದೀರಾ? ಇಲ್ಲಿದ್ದೀರಿ. ಆಮೇಲೆ ಎಷ್ಟು ಜನ ಲಾಜರ್ ಜೊತೆಲಿ ಇರ್ಬೇಕಂತ ಇಷ್ಟಪಡ್ತೀರಾ? ಎಷ್ಟು ಜನ ಶ್ರೀಮಂತ ಜೊತೆಲಿ ಇಷ್ಟಪಡ್ತೀರಾ? ಲಾಜರ್ ಜೊತೆಲಿ ಇರ್ತೀರಾ? ಲಾಜರನಿಗೆ ಕಾಯಿಲೆ ಏನಾಗಿಲ್ಲ, ಪರವಾಗಿಲ್ವಾ? ಲಾಜರನಿಗೆ ಬಟ್ಟೆ ಇಲ್ಲ, ಪರವಾಗಿಲ್ವಾ? ಲಾಜರನಿಗೆ ಮನೆ ಇಲ್ಲ, ಪರವಾಗಿಲ್ವಾ? ಲಾಜರನಿಗೆ ಊಟನೇ ಇಲ್ಲ, ಪರವಾಗಿಲ್ವಾ? ಪರವಾಗಿಲ್ವಾ? ಇಲ್ಲ. ಇದ್ರೂ ಸ್ತೋತ್ರ, ಇಲ್ಲ ಅಂದ್ರೂ ಸ್ತೋತ್ರ. ಇದ್ದವನು ಏನಿಲ್ಲ, ಇಲ್ದಿದ್ದವನಲ್ಲಿ ಭೇದ ಭಾವ ಏನಿಲ್ಲ. ಆಮೇಲೆ
ಬಟ್ ಇದೆಲ್ಲ ದೇವ್ರ ದಯೇನೆ. ಅದು ದೇವ್ರು ನಮ್ಗೆ ಕೊಟ್ಟಾಗ ದೇವ್ರನ್ನ ಘನಪಡಿಸೋದು ಕಲ್ತ್ಕೋಬೇಕು, ದೇವ್ರ ಮಹಿಪಡಿಸೋದು ಕಲ್ತ್ಕೋಬೇಕು. ಆಮೇಲೆ ಆಮೇಲೆ ಲಾಜರನು ಏನೂ ಇಲ್ಲದವನಾಗಿದೆ ಈ ಲೋಕದಲ್ಲಿ, ಆದ್ರೆ ಅವನೊಳಗಡೆ ಒಬ್ಬರಿದ್ರು. ಅವ್ರು ಯಾರಂದ್ರೆ ಅವನು ರಕ್ಷಿಸಲ್ಪಟ್ಟಿದ್ದ, ಆತನ ಯೇಸು ಕ್ರಿಸ್ತನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಜರನಿಗೆ ಎಲ್ಲ ಇತ್ತು, ಆದ್ರೆ ಅವನ ಜೀವನದಲ್ಲಿ ಒಂದಿಲ್ಲ. ಅದೇನದು? ಬಾಯೇ ಬರ್ತಾ ಇಲ್ಲ. ಬಾಯಿ ಬಿಡ್ರಿ. ಐಶ್ವರ್ಯ ರಕ್ಷಣೆ ಇಲ್ಲ, ಅಥವಾ ಯೇಸು ಇಲ್ಲ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ಈ ದೆವ್ವಗಳು ರೇಗುವಾಗ ಬಾಯಿ ಬಿಡು ಅಂದ್ರೆ ಅಂತ ಹೇಳ್ತಾರೆ. ಯೇಸು ನಾಮದಲ್ಲಿ ಬಾಯಿ ಬಿಡ್ಬೇಕು ಅಂದ್ರು ಏನ್ ಹಿಡಿಸ್ಕೊಳ್ತಾರ ಅಂತ. ಹಂಗೆ ನೀವು ಕೆಲವು ಬಾಯೇ ಬಿಡಲ್ಲ. ಹಲ್ಲೆಲೂಯಾ. ಈಗ ನಿಮ್ಮ ಜೀವಿತದಲ್ಲಿ ಕುತ್ಕೊಂಡಿದ್ದಾಗಲೇ ನಿಮ್ಮ ಮಾತು ಹೇಳಬೇಕು. ನೀವು ಯಾರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದೀರಾ? ಲಾಜರನ ಇರುವಂತ ಸ್ಥಳ, ಅಥವಾ ಅಬ್ರಹಾಮನ ಇರುವಂತ ಸ್ಥಳಕ್ಕೆ, ಅಥವಾ ಯೇಸು ಕ್ರಿಸ್ತನು ನಮಗೆ ಸಿದ್ಧ ಮಾಡಲ್ಪಟ್ಟಂತ ಆ ಜಾಗಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀರಾ? ರೆಡಿ ಇದ್ದೀರಾ ಇಲ್ವಾ? ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ತಿಳ್ಕೊಳ್ರಿ, ಸ್ವರ್ಗದ ಇನ್ನೂ ಓಪನ್ ಆಗಿಲ್ಲ, ನರಕದ ಇನ್ನೂ ಓಪನ್ ಆಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಏನಾಗಿಲ್ಲ? ಸ್ವರ್ಗದಲ್ಲಿ ತಂದೆಯಾದ ದೇವರಿದ್ದಾರೆ, ದೇವದೂತರಿದ್ದಾರೆ. ಯಾವಾಗ ಆಗುತ್ತದೆ? ನ್ಯಾಯ ತೀರ್ಪು ಆದಮೇಲೆ. ಆಮೇಲೆ ಆ ನ್ಯಾಯ ತೀರ್ಪು ಆದವರೆಗೂ ಪಾತಾಳದಲ್ಲಿ ಇವರು ಇರಬೇಕು. ಯಾರು ಯೇಸು ಸ್ವಾಮಿ ನಂಬಿಲ್ವೋ ಅವರೆಲ್ಲ ಪಾತಾಳದಲ್ಲಿ ಇರಬೇಕು. ಇನ್ನ ದೇವರು ನಂಬಿದಂತ ಮಕ್ಕಳು ಭಕ್ತರಲ್ಲಿ ಎಲ್ಲಿರಬೇಕಂದ್ರೆ ಪರದೇಶದಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಎರಡು ಜಾಗದಲ್ಲಿ ಇಲ್ಲಿಂದ ಶಿಫ್ಟ್ ಆಗೋದು ಯಾವಾಗ? ಪರಲೋಕಕ್ಕೆ ಹೋಗೋದು ಅಥವಾ ಸ್ವರ್ಗಕ್ಕೆ ಹೋಗೋದು ಯಾವಾಗ ಅಂದ್ರೆ ನ್ಯಾಯ ತೀರ್ಪು ಆಗುವಾಗ. ಆಮೇಲೆ ಆಮೇಲೆ ಅಲ್ಲಿವರೆಗೂ ಅಲ್ಲೇ ಇರಬೇಕು. ಆದ್ರೆ ಯೇಸು ಹೇಳಿದ್ರು ಏನಂತೇಳಿ? ಇವತ್ತೇ ನನ್ನ ಸಂಗಡ ಪರದೇಶಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇಲ್ಲಿ ಈ ಕಥೆ ಲಾಜರನ ಮುಗಿಸ್ಬೇಡ, ಮುಂದೆ ಹೋದ್ರಿ. ಲಾಜರನನ್ನು ನೋಡಿ ತಂದೆಯೇ ಅಬ್ರಹಾಮನೇ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಲಾಜರನನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಅಂತ ಹೇಳ್ತಾರೆ. ಆಮೇಲೆ ಈ ಉರಿ ಆಮೇಲೆ ಅಂದ್ರೆ ಗಮನಿಸಿರಿ, ಆ ನರಕಕ್ಕೆ ಅಥವಾ ಪಾತಾಳಕ್ಕೆ ಹೋಗೋದಕ್ಕೆ ಒಂದು ಶರೀರ ಇದೆ. ಆ ಶರೀರದಲ್ಲಿ ಒಂದು ನಾಲಿಗೆ ಇದೆ. ಆತ್ಮಕ್ಕೆ ಸಾವಿಲ್ಲ. ಆಮೇಲೆ ಆಮೇಲೆ ಆತ್ಮಕ್ಕೆ ಏನಿಲ್ಲ? ಸಾವಿಲ್ಲ. ಅದೇ ರೀತಿಯಾಗಿ ಪರಲೋಕ ರಾಜ್ಯಕ್ಕೆ ಅಥವಾ ಪರದೇಶಿಗೆ ಹೋಗೋದಕ್ಕೆ ಶರೀರ ಒಂದಿದೆ. ಅದನ್ನು ಮಹಿಮಾ ಶರೀರ ಅಂತ ಕರಿತೀವಿ. ಆಮೇಲೆ ಏನದು? ಮಹಿಮಾ ಶರೀರ. ಅದು ಯಾರು ಕೊಡಲ್ಪಡುತ್ತದೆ? ಯಾರ್ಯಾರು ಯೇಸು ಸ್ವಾಮಿ ನಂಬಿರ್ತಾರೋ ಅವರಿಗೆ ಆ ಮಹಿಮಾ ಶರೀರ ಕೊಡಲ್ಪಡುತ್ತದೆ. ಎಷ್ಟು ಜನಕ್ಕೆ ಬೇಕು? ಇದು ಫ್ರೀ. ಯಾಕೆ ಫ್ರೀ ಇಟ್ಟಿರ್ ಗೊತ್ತಾ? ಇಲ್ಲಿರೋ ಕಾಸು ಇದ್ರೆ ಬೇಡ ಅಂದ್ಬಿಟ್ಟು ಓಡೋಗ್ಬಿಡಿ. ಅದಕ್ಕೆ ಯೇಸು ಸ್ವಾಮಿ ಏನಿದ್ರು? ಫ್ರೀ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಭೂಮಿಯಲ್ಲಿ ಮಾತ್ರ ಕೆಲವು ವಿಚಾರಕ್ಕೆ ಮಾತ್ರ ದುಡ್ಡು, ಇನ್ನೆಲ್ಲಾ ವಿಚಾರಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ. ಇನ್ನೆಲ್ಲಾ ವಿಚಾರಕ್ಕೆ ದೇವರ ದಯೆ. ಆಮೇಲೆ ಮುಂದೆ ಹೋದ್ರಿ ವಾಕ್ಯ ಹೋದ್ರಿ, ಮುಂದೆ ಹೋದ್ರಿ. ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ. ಏನ್ ಪಡ್ತಾ ಇದ್ದೀನಲ್ಲಿ? ನಾನು ಸಂಕಟ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಎಂದು ಕೂಗಿ ಹೇಳಿದನು. ಈ ಕಡೆ ಯಾರ ತೆಗಿರ ಬೈಬಲ್ ಓದ್ರಿ, ವಾಕ್ಯ ಓದಿ. ಕೂಗಿ ಹೇಳಿದನು. ಅದಕ್ಕೆ ಅಬ್ರಹಾಮನು ಹೇಳ್ತಾನೆ, ಆದರೆ ಅಬ್ರಹಾಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದ್ದನು. ಏನು? ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ. ಆದರೆ ನಿನಗೆ ಸಂಕಟ. ಆದ್ರೆ ನೀನಿರೋ ಜಾಗ ಯಾವುದಂದ್ರೆ ಸಂಕಟ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಂಕಟ ಮತ್ತು ಸಮಾಧಾನ ಇರುವಂತಹ ಎರಡು ಜಾಗಗಳು. ಒಂದು ಪಾತಾಳ, ಸಂಕಟ ಇರುವಂಥದ್ದು. ಇನ್ನೊಂದು ಜಾಗ ಪರದೇಶಿ, ಸಮಾಧಾನ ಇರುವಂಥ ಜಾಗ. ನಾನು ಹೇಳ್ತಲ್ಲ, ದೇವರ ವಾಕ್ಯ ಹೇಳುತ್ತೆ, ಅಬ್ರಹಾಮನ ಹೇಳ್ತಾನೆ, ಆ ಒಂದು ಪರದೇಶಿ ಎಂತ ಜಾಗ? ಸಮಾಧಾನ ಇರುವಂತಹ ಜಾಗವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮಲ್ಲಿ ಸಮಾಧಾನ ಬೇಕಾದ್ರೆ, ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಬೇಕು. ಯೇಸು ಕ್ರಿಸ್ತನೊಂದಿಗೆ ಯಾವಾಗಲೂ ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನ ಮಾತುಗಳನ್ನು ಧ್ಯಾನಿಸುವಾಗ ಯಾರೆಲ್ಲ ಸಮಾಧಾನ ಬೇಕಾಗಿದೆಯೋ ಆ ಸಮಾಧಾನ ಸಿಗ್ತದೆ. ಆಮೆನ್. ಯೇಸು ಕ್ರಿಸ್ತನ ಅನೇಕ ಜಾಗದಲ್ಲಿ ಹೇಳಿದ ಮಾತುಗಳೇನೆಂದ್ರೆ, ನಿನಗೆ ಸಮಾಧಾನ ಉಂಟಾಗಲಿ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟವರು ಪರಲೋಕದ ಮಾತುಗಳನ್ನೇ ಮಾತಾಡ್ತಾರೆ, ಪಾತಾಳಕ್ಕೆ ಸಂಬಂಧಪಟ್ಟವರು ಪಾತಾಳದ ಮಾತುಗಳನ್ನ ಮಾತಾಡ್ತಾರೆ. ಪಾತಾಳ ಮಾತುಗಳು ಎಂತದ್ದಾಗಿರ್ತದೆ? ಗುಣಗುಟ್ಟುವಂಥದ್ದು. ನಾವು ಪತ್ರಿಕೆಯಲ್ಲಿ ನೋಡ್ತೀವಿ, ಕೊರಂಥ ಪತ್ರಿಕೆಯಲ್ಲಿ ನೋಡ್ತೇವೆ, ಗುಣಗುಟ್ಟುವಂಥದ್ದು. ಹಲ್ಲೆಲೂಯಾ. ಪಾತಾಳದ ಮಾತು ಯಾವುದು? ಪಾತಾಳದ ಮಾತು ಯಾವುದು? ಗುಣಗುಟ್ಟುವುದು. ಆಮೆನ್. ಅಷ್ಟು ಮಾತ್ರ ಅಲ್ಲ, ಹೋದ ವಾರ ಕೂಡ ನಿಮಗೆ ಒಂದು ಮಾತನ್ನು ಹೇಳಿದೆ. ದೇವರು ಯೇಸು ಕ್ರಿಸ್ತನು ಕೆಲವು ಶಿಷ್ಯರನ್ನು ನೋಡಿ ಅಪನಂಬಿಕೆಯನ್ನ ಗದರಿಸಿದನು ಅಂತೇಳಿ. ಹಲ್ಲೆಲೂಯಾ. ಏನು ಗದರಿಸಿದ್ರು? ಅಪನಂಬಿಕೆ ಮನಸ್ಸನ್ನು ಗದರಿಸಿದ್ರು ಅಂತೇಳಿ. ಹಲ್ಲೆಲೂಯಾ. ಈಗಾಗಲೇ ನಿಮಗೆ ಹೋದ ವಾರ ತಿಳಿಸಿದ್ರೆ, ಅಪನಂಬಿಕೆ ಯಾರಿಂದ ಬರುತ್ತೆ? ಯಾರಿಂದ? ಸೈತಾನನಿಂದ. ಅವನು ಅಪನಂಬಿಕೆಯನ್ನು ಉಂಟು ಮಾಡ್ತಾ ಇರ್ತಾನೆ, ಅಪಪ್ರಚಾರವನ್ನ ಮಾಡ್ತಾ ಇರ್ತಾನೆ, ಸುಳ್ಳನ್ನೇ ಹೇಳ್ತಾ ಇರ್ತಾನೆ. ನಿಮ್ಮಲ್ಲಿ ಯಾರಾದರೂ ಅಪನಂಬಿಕೆ ಉಂಟು ಮಾಡುವ ವಿಚಾರಗಳು ಮಾತಾಡಿದಾಗ ನೀವು ಜಾಗೃತಿಯಿಂದ ನಿಮ್ಮ ಆತ್ಮಗಳನ್ನು ಎಚ್ಚರಿಸಿಕೊಂಡು ಅವರಿಂದ ದೂರ ಇರಬೇಕು. ಆಮೆನ್, ಆಮೆನ್. ನಿಮ್ಮ ಜೊತೆಯಲ್ಲಿ ಮಾತಾಡುವಂತವರು ನಿಮ್ಮ ಆತ್ಮಿಕ ಜೀವಿತನ ಬೆಳೆಸ್ತವರ ಅಥವಾ ನಿಮ್ಮ ಆತ್ಮಿಕ ಜೀವಿತನ ಕೆಳಗಿಳಿಸ್ತಾರ? ಯೋಚನೆ ಮಾಡ್ರಿ. ಒಂದು ವೇಳೆ ನಿಮ್ಮ ಆತ್ಮಿಕ ಜೀವಿತನ ಕೆಳಗಿಳಿಸ್ತಾ ಇದ್ರೆ, ವಿಶ್ವಾಸನ ಕುದಿಸ್ತಾ ಇದ್ರೆ, ಅವರಿಗೆ ಕಿವಿ ಕೊಡಬಾರದು. ಅವ್ರ ಎಂಥ ಸಂಬಂಧನೇ ಇಲ್ಲ, ಚಿಕ್ಕಪ್ಪನ ದೊಡ್ಡಪ್ಪನ ಸೇವಕರು ಇನ್ನೊಬ್ಬರು ಯಾರೇ ಆಗಿರಲಿ, ದೇವರಲ್ಲಿ ಅಪನಂಬಿಕೆ ಉಂಟು ಮಾಡುವಂತ ಯಾರೇ ಆಗಿದ್ರು ಅವರನ್ನು ದೂರ ಇಡಬೇಕು. ಯಾಕಂದ್ರೆ ಅಪನಂಬಿಕೆ ಬರುವಂಥದ್ದು, ಗುಣಗುಟ್ಟುವಂಥದ್ದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಪಾತಾಳಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಈ ಅಪನಂಬಿಕೆ ಇರುವಂತ ಮನುಷ್ಯನು ಯಾವುದೇ ಬೈಬಲ್ ಓದ್ಲಿ, ಪ್ರಾರ್ಥನೆ ಮಾಡ್ಲಿ, ಅನುಮಾನದಿಂದನೇ ಇರ್ತಾನೆ. ನಾನು ಪ್ರಾರ್ಥನೆ ಮಾಡಿದೆ ಬರ್ತದೋ ಇಲ್ವೋ, ಅವ್ರು ಪ್ರಾರ್ಥನೆ ಮಾಡಿದ್ರೆ ನನಗೆ ಆಗುತ್ತೋ ಇಲ್ವೋ, ನಾನು ಈ ಬೈಬಲ್ ಓದಿದೆ ನನಗೆ ಆಗ್ಬಿಡ್ತದ, ಹಿಂಗ ಆಗ್ಬಿಡ್ತದ, ಹಂಗಾಗ್ಬಿಡ್ತದ ಅಂತೇಳಿ ಅನುಮಾನಗಳ ಮೇಲೆ ಅನುಮಾನ ಹುಟ್ಟಿಸ್ತಾನೆ ಇರ್ತದೆ. ಹಲ್ಲೆಲೂಯಾ. ಪರಲೋಕದ ಮಾತುಗಳೇನೆಂದ್ರೆ ಸಮಾಧಾನಕರವಾಗಿರುವಂಥದ್ದು. ಹಲ್ಲೆಲೂಯಾ. ಏನದು? ಸಮಾಧಾನಕರವಾಗಿರುವಂಥದ್ದು, ಶಾಂತಿಯ ಮಾತುಗಳು, ವಿಶ್ವಾಸದ ಮಾತುಗಳು, ಬಲಪಡಿಸುವಂತ ಮಾತುಗಳು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಮೊದಲು, ಅಥವಾ ಪರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಆ ಸಮಾಧಾನವನ್ನು ಪ್ರಾಕ್ಟೀಸ್ ಮಾಡಬೇಕು. ಸಮಾಧಾನ ಪ್ರಭುವನ್ನು ನಾವು ಅಂಗೀಕಾರ ಮಾಡಿಕೊಳ್ಳುವಾಗ ನಮಗೆ ಸಮಾಧಾನ ಅನುಗ್ರಹ ಆಗುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ್ಯಾರು ಹೊಲಸು ಮಾತಾಡ್ತಾರೆ, ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ಗುಣಗುಡ್ತಿರೋ, ಸಭೆಗೆ ವಿರುದ್ಧವಾಗಿ ಗುಣಗುಡ್ತಿರೋ, ಸೇವಕರಿಗೆ ವಿರುದ್ಧವಾಗಿ ಗುಣಗುಡ್ತಿರೋ, ಈ ಗುಣಗುಟ್ಟ ಸ್ಪಿರಿಟ್ ಎಲ್ಲವೂ ಸಹ ಪಾತಾಳಕ್ಕೆ ಸಂಬಂಧಪಟ್ಟಿದ್ದು, ಸೈತಾನಕ್ಕೆ ಸಂಬಂಧಪಟ್ಟಿದ್ದು. ಹಲ್ಲೆಲೂಯಾ. ಅದು ಹೆಂಡತಿ ಆಗಲಿ, ಗಂಡನಾಗ್ಲಿ, ಮಕ್ಕಳಾಗ್ಲಿ, ಯಾರಾಗ್ಲಿ ಗುಣಗುಟ್ಟೋದು ಬೇಡ. ವಿಶ್ವಾಸದಿಂದ ಮಾತಾಡಬೇಕು, ವಿಶ್ವಾಸದಿಂದ ನಾವು ಹೇಳಬೇಕು. ಅದೆಂತಹ ಪರಿಸ್ಥಿತಿ ಆಗಿರಲಿ, ಎಂತಹ ನೋವು ಆಗಿರಲಿ, ಎಂತಹ ಸೋತು ಹೋಗಿರ್ಲಿ, ಗೆದ್ದಿರ್ಲಿ, ಪಾಸ್ ಆಗಿರ್ಲಿ, ಫೇಲ್ಯೂರ್ ಆಗಿರ್ಲಿ, ವಿಶ್ವಾಸ ಒಂದೇ ಇದೆ. ಆದ್ರೆ ನಮ್ಮನ್ನ ಯಾವ ಜಾಗದಲ್ಲಿ ಬಿದ್ದು ಹೋದ್ರೋ ಅದೇ ಜಾಗದಲ್ಲಿ ದೇವರು ನಮ್ಮನ್ನ ಎತ್ತಿ ಹಿಡಿದುಕೊಂತಾನೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಗೆದ್ದವನ ಜೊತೆ ಇರೋದಕ್ಕಿಂತ ಸೋತವನ ಜೊತೆ ಇದ್ದು ಅವರನ್ನು ಗೆಲ್ಲಿಸದೆ ನಿಜವಾದ ಕ್ರಿಸ್ತನ ಪ್ರೀತಿ. ಆಮೆನ್. ಏನ್ ಹೇಳಿ? ಗೆದ್ದವರನ್ನ ಶಬಾಷನವರಿಗೆ 100 ಜನ ಸಿಗ್ತಾರೆ. ಗೆದ್ದವರನ್ನ ಶಬಾಷ್ ಅನ್ನಿಸೋದಕ್ಕೆ 100 ಜನ ಸಿಗ್ತಾರೆ. ಅದ್ರಲ್ಲಿ ಸೋತವರನ್ನ ಗೆಲ್ಲಿಸೋದ್ರಲ್ಲಿ ಒಂದು ತೃಪ್ತಿ, ಸೋತವರನ್ನ ಏನು ಕೆಲಸಕ್ಕೆ ಬರೋದನ್ನ ಕೆಲಸಕ್ಕೆ ಬರುವಾಗಿ ಮಾಡೋ ಕಾರ್ಯ, ಅದು ಪವಿತ್ರಾತ್ಮ ಕಾರ್ಯವಾಗಿರುತ್ತದೆ.
ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ಗಮನಿಸ್ರಿ, ಈಗ ಏನಾದ್ರು ನಿಮ್ಮ ಜೀವಿತದಲ್ಲಿ ಸೋತು ಹೋಗಿದ್ರೆ, ಫೇಲ್ ಆಗಿದ್ರೆ ಅದರ ಅರ್ಥ ಒಂದು ತಿಳ್ಕೊಳ್ರಿ, ನೀವು ನಾನೇ ಗೆಲ್ತೀನಿ ಅಂತ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ನಮ್ಮ ಜೊತೆಲಿ ಇದ್ದಂಥವ್ರು ಎಷ್ಟೋ ಜನ ಪಾಸ್ ಆದ್ರು, ಅವರೆಲ್ಲರೂ ಸಣ್ಣ ಸಣ್ಣ ಕೆಲಸಗಳಿಗೆ ಮಾಡ್ಕೊಂಡಿದ್ದಾರೆ, ಕೆಲವು ಮೇಲೆವರೆಗೂ ಬೆಳೆದಿದ್ದಾರೆ. ಆದರೆ ಜಾಸ್ತಿ ಒಳ್ಳೆ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಫೇಲ್ ಆದವರೇ ಜಾಸ್ತಿ ಇರೋದು. ಗೊತ್ತಾ ನಿಮ್ಗೆ? ಆಮೇಲೆ ಯಾಕಂದ್ರೆ ಛಲ ಇರುತ್ತೆ, ಹಿಂಗಾಗ್ಬಿಡ್ತದೆ. ಇವ್ರಿಗೆ ಪಾಸ್ ಆದವ್ರಿಗೆ ಬಂದ್ರ ಕಾಲ್ ಹಾಕೊಂಡ ಇರ್ಲಿ ಬಿಟ್ಟು ನಾನು ಪಾಸ್ ಆಗ್ಬಿಟ್ಟು ಒಂದು ಕೆಲಸನೂ ಮಾಡಲ್ಲ, ಒಂದಕ್ಕೂ ಹೋಗಲ್ಲ. ಇಷ್ಟು ಡಿಗ್ರಿ ಮಾಡಿದೆ, ಎಲ್ಲ ಮಾಡಿದೆ, ಯಾವ್ದಾದ್ರು ಕೆಲಸಕ್ಕೂ ಇಲ್ಲ ಕೆಲಸ ಆಗಲ್ಲ. ನನ್ನ ಲೆವೆಲ್ಗೆ ಈ ಕೆಲಸ ಇಲ್ಲ ಅಂತೇಳಿ ಕೆಲಸಕ್ಕೆ ಹೋಗಲ್ಲ. ಫೇಲ್ ಆದವರು ಯಾವುದೋ ಸಿಕ್ಕಿ ಬಿಡಪ್ಪ ಅಂತೇಳಿ ಅವ್ರಿಗಿಂತ ಚೆನ್ನಾಗಿ ಸಂಪಾದನೆ ಮಾಡಿ ಒಳ್ಳೆ ಕಾರು ಬಂಗಲೆಯಲ್ಲಿ ಇರ್ತಾರೆ ಅಂತೇಳಿ ಪಾಸ್ ಆದವರೆಲ್ಲ ಕೆಳಗೆ ತಗ್ತಿದ್ರು ಅಂತಲ್ಲ. ಅಂದ್ರೆ ಚಾಲೆಂಜ್ ಬಂದಾಗ ಹೆಂಗೆಲ್ಲ ಆಗುತ್ತೆ. ಬಲ್ಬ್ ಕಂಡಿದ್ದವ್ರು ಯಾರು? ಥಾಮಸ್ ಅಲ್ವಾನ ಗುಲಾಬ್ ಜಾಮೂನ್. ಅವರು ಆ ಬಲ್ಬನ್ನು ಕಂಡುಹಿಡಬೇಕಾದ್ರೆ 10,000 ಸತಿ ಫೇಲ್ ಆದಂತಾರೆ. ಸತಿ ಸಾವಿರಾರು ಸತಿ ಫೇಲ್ಯೂರ್ ಆಗಿರೋದು. ಬಿಟ್ಟಿಲ್ಲ, ಫೇಲ್ ಆಗಿ ಒಂದ್ಸತಿ ಪಾಸ್ ಆಗ್ಬಿಟ್ಟು ಇವತ್ತಿಗೆ ಅವ್ರ ಹೆಸರು ಪ್ರಪಂಚದಲ್ಲಿ ಇದೆ. ಆಮೇಲೆ ಫೇಲ್ ಹಿಂದ್ಗಡೆ ಒಂದು ಜಯ ಇದೆ. ಆಮೇಲೆ ನಮ್ಮ ಜೀವಿತನ ಟರ್ನ್ ಮಾಡುವಂತ ವಿಚಾರವಾಗಿರ್ತದೆ, ದೇವರ ಜೊತೆ ಕನೆಕ್ಟ್ ಮಾಡುವಂತ ಸಂದರ್ಭವಾಗಿರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಫೇಲ್ಯೂರನ್ನ ಜಯವಾಗಿ ಮಾರ್ಪಡಿಸ್ಕೋಬೇಕು. ಆಮೆನ್, ಏನ್ ಮಾಡ್ಕೋಬೇಕು? ಜಯವಾಗಿ ಮಾರ್ಪಡಿಸ್ಕೋಬೇಕು. ಇಲ್ಲಿ ಗಮನಿಸಿರಿ, ಇಲ್ಲಿ ಅಬ್ರಹಾಮ್ ಹೇಳ್ತಾನೆ, ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಇಲ್ಲಿ ಸಮಾಧಾನ, ಆದರೆ ನಿನಗೆ ಸಂಕಟ. ಆದ್ರೆ ನಿನಗೆ ಏನಿದೆ? ಸಂಕಟ. ಯಾಕಂದ್ರೆ ಎಷ್ಟೋ ಸಾರಿ ಸುವಾರ್ತೆ ಗೊತ್ತು, ಬೈಬಲ್ ವಾಕ್ಯ ಗೊತ್ತು, ಆದ್ರೆ ನೀನು ಯೇಸುವಿನ ಅಂಗೀಕಾರ ಮಾಡ್ಕೊಂಡಿಲ್ಲ. ಆದ್ರೆ ಸುಖವನ್ನೇ, ಹಣವನ್ನೇ ಅಂಗೀಕಾರ ಮಾಡ್ಕೊಂಡೆ. ದುಡ್ಡಿದ್ರೆ ಸಾಕು, ಯಾವ ದೇವರು ಬೇಕಾಗಿಲ್ಲ, ಯಾರು ಬೇಕಾದ್ರೂ ಕೊಂಡ್ಕೊಳ್ತೀನಿ ಅಂದ್ಕೊಂಡೆ. ಆದ್ರೆ ಹಣದಿಂದ ನೀನು ಪರಲೋಕ ರಾಜ್ಯವನ್ನು ಕೊಂಡುಕೊಳ್ಳಕ್ಕಾಗಲ್ಲ. ಈ ಭೂಲೋಕದಲ್ಲಿ ಸಾಧ್ಯವಾದಷ್ಟು ಏನಾದರೂ ತಗೋಬಹುದೇನೋ, ಕೊರತೆ ಇದ್ದರೆ ಜೀವಿಸಬಹುದೇನೋ, ಆದ್ರೆ ಹಣದಿಂದ ನಿತ್ಯ ಜೀವವನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯವಿಲ್ಲ. ಎಷ್ಟು ಕೋಟಿಗಳು ಕೊಟ್ಟರು, ಇಡೀ ಪ್ರಪಂಚವನ್ನು ಕೊಟ್ಟರು ಸಹ ನಾವು ಪಡ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಒಂದು ಮಾರ್ಗ, ಯೇಸುವಿನ ಮೇಲೆ ನಂಬಿಕೆ ಇಡೋದ್ರಿಂದ. ಜೋರಾಗಿ ಹೇಳ್ರಿ, ಏನ್ ಮಾಡ್ಬೇಕು? ಯೇಸುವಿನ ಮೇಲೆ ನಂಬಿಕೆ ಇಡೋದ್ರಿಂದ ನಾವು ಫ್ರೀ ಆಗಿ, ಉಚಿತವಾಗಿ ಈ ರಕ್ಷಣೆಯನ್ನು ಹೊಂದಿಕೊಳ್ತೇವೆ. ಒಂದು ವೇಳೆ ನಾವು ಯೌವನದಲ್ಲೇ ಈ ಲೋಕವನ್ನು ಬಿಟ್ಟು ಹೋಗ್ಬೋದು, ಚಿಕ್ಕ ಮಕ್ಕಳಲ್ಲೇ ಬಿಟ್ಟು ಹೋಗ್ಬೋದು, ವಯಸ್ಸಾದ ಮೇಲೆ ಬಿಟ್ಟು ಹೋಗ್ಬೋದು, ಅದು ಯೇಸು ಕ್ರಿಸ್ತನ ಬೇಗ ಬರ್ಬೋದು. ಯಾವುದೋ ಒಂದು ಕಾರ್ಯ ಹಾಗೆ ಆಗುತ್ತೆ, ಅದು ತೀರ್ಮಾನ ಇಲ್ಲೇ ಮಾಡಬೇಕು. ನಾನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಎಲ್ಲಿಗೆ ಹೋಗಬೇಕು ಅಂತೇಳಿ. ಆಮೇಲೆ ಎಲ್ಲಿಗೆ ಹೋಗ್ಬೇಕು? ಪಾತಾಳಕ್ಕೋ ಪರದೇಶಿಗೋ? ಪಾತಾಳಕ್ಕೋ ಪರಲೋಕಕ್ಕೋ? ಜೋರಾಗಿ ಹೇಳಬೇಕು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರತಿ ದಿವಸ ಅದನ್ನು ಜ್ಞಾಪಕ ಮಾಡ್ಕೊಂಡು, ದೇವರೇ ನನ್ನನ್ನು, ನನ್ನ ಕುಟುಂಬವನ್ನು ನಿಮ್ಮ ಪರಲೋಕ ರಾಜ್ಯಕ್ಕೆ ಸೇರಿಸು, ನನ್ನ ಕೈ ಬಿಡಬೇಡ ದೇವರೇ ಅಂತೇಳಿ ಪ್ರತಿನಿತ್ಯ ಅದನ್ನು ಕೇಳೋದು ಉತ್ತಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮುಂದೆ ಹೋದ್ರಿ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗೋರ ಸ್ಥಾಪಿಸಿದೆ. ಅಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿದೆ. ಈ ಪಾತಾಳಕ್ಕೂ ಪರದೇಶಿಗೆ ಮಧ್ಯದಲ್ಲಿ ಗ್ಯಾಪ್ ಇದೆ, ಅದನ್ನ ಯಾರು ದಾಟಕ್ಕಾಗಲ್ಲ. ಆಮೆನ್, ಪ್ರೈಸ್ ದಿ ಲಾರ್ಡ್. ಸಾಧು ಏನ್ರಿ, ಕೈಗೆತ್ತಿ ಮೇಲೆ ಹೇಳಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ
ಹಲ್ಲೆಲೂಯ. ಒಂದು ವೇಳೆ ಈಗ ನೋಡ್ರಿ, ನಮ್ಮಪ್ಪ ಯೇಸು ಸ್ವಾಮಿ ನಂಬಿಲ್ಲ, ನಮ್ಮ ತಾತ ನಂಬ್ಕೊಂಡ, ನಮ್ಮಪ್ಪ ನಂಬಿಲ್ಲ. ಈಗ ನಮ್ಮ ತಾತ ಎಲ್ಲಿರ್ತಾನೆ? ಪರದೇಶಿಲ್ಲ. ಎಲ್ಲಿ? ನಮ್ಮಪ್ಪ ಪಾತಾಳದಲ್ಲಿ ಇರ್ತಾನೆ, ನಾನೀಗ ಪರದೇಶಿಲಿರ್ತೇನೆ. ಈಗ ನಮ್ಮಪ್ಪನ ನೋಡ್ತಾ ಇರ್ತೀನಿ. ನಮ್ಮಪ್ಪ ಹೇಳ್ತಾನೆ, ಸತೀಶ ನಾನು ಕರ್ಕೊಳ್ಳೋ ಆ ಕಡೆ ಬರ್ತೀನಿ ಅಂತ. ಅಬ್ರಾಹ್ಮ್ ನಿತ್ಯ ಮಾಡಿ ಆ ಕಡೆ ತಿರ್ಕೊಂಡು ಗೆಲ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬೋದೇ. ಆದರೆ ಅಲ್ಲಿ ಆ ಥರ ಕೂಡ ಚಾನ್ಸಸ್ ಇರ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಅದನ್ನು ದೊಡ್ಡ ಡಂಗುರ, ದೊಡ್ಡ ಹಳ್ಳ, ಈ ಕಡೆ ಆ ಕಡೆ ಹೋಗಕ್ಕಾಗಲ್ಲ, ಆ ಕಡೆದವರು ಈ ಕಡೆ ಹೋಗಕ್ಕಾಗಲ್ಲ. ಸರಿ, ನಮ್ಮಪ್ಪನೇ ಬೇಜಾರು ಒಬ್ಬನೇ ಇದ್ದಾನೆ ಅಂದ್ಬಿಟ್ಟು ನಾನು ಕೂಡ ಆ ಕಡೆ ಹೋಗಕ್ಕೂ ಆಗಲ್ಲ. ನಾನು ಅದನ್ನ ಇಷ್ಟಪಟ್ಟರು, ಅವ್ರಲ್ಲವರು ಇಲ್ಲಿಗೆ ಇಷ್ಟಪಟ್ಟರು, ಈ ಕಡೆ ಆ ಕಡೆ ಎರಡು ಚೇಂಜ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಆಮೇನ್ ಆಮೇನ್. ಆದ್ರೆ ಈಗ ಜೀವಂತವಾಗಿರೋ ನಾವೆಲ್ಲರೂ ಒಂದನ್ನು ತೀರ್ಮಾನ ಮಾಡ್ಕೋಬಹುದು. ಇವಾಗಲೇ ಎಷ್ಟು ಜನಕ್ಕೆ ಪಾತಾಳದಲ್ಲಿ ಇರಬಾರ್ದಂತ ಹೇಳಿದಾಗ ನೀವೆಲ್ಲರೂ ಕೈ ಎತ್ತಿದ್ರಿ. ಎಷ್ಟು ಸತಿ ಪಾಸ ಕೈ ಎತ್ತದ, ಕೆಲವು ನಿದ್ದೆ ಮಾಡಿ ಕೂಡ ಎದ್ದಿದ್ದೀರಿ. ಎಷ್ಟು ಜನ ಪಾತಾಳಕ್ಕೆ ಹೋಗ್ತೀರಿ ಅಂದ್ರೆ ಅದು ಕೂಡ ಕೈ ಎತ್ತಿದ್ದೀರಿ. ಅದನ್ನ ಕೈ ಎತ್ತುವಾಗ ಒಪ್ಕೊಳ್ಳುವಾಗ ಜಾಗೃತಿ ಎತ್ಕೊಳ್ಬೇಕು. ಪಾತಾಳಕ್ಕೆಲ್ಲ ಎಷ್ಟು ಜನ ಹೋಗ್ಬೇಕಂತ ಎದ್ದಿದ್ರಿ? ಕೈ ಎತ್ತಿ. ಹುಷಾರ್ ಬಂದಿದ್ರಲ್ಲ, ನಿದ್ದೆ ಮಾಡ್ಬಿಟ್ರೆ ಗೊತ್ತಿಲ್ಲ. ಸರಿ, ಎಷ್ಟು ಜನ ಪರದೇಶದಲ್ಲಿ ಇರ್ಬೇಕಂತ ಇಷ್ಟಪಡ್ತೀರಾ? ನೋಡಿದ್ರಲ್ಲ, ಅರ್ಧ ಜನ ಕೈಯೇ ಇರ್ತಾ ಇಲ್ಲ. ಮುಂದೆ ಕೈ ಎತ್ಕೊಂಡು ಮುಂದೆ ರೂಪಾಯಿ ನೋಡಿ ಪರೀಕ್ಷೆ ಎತ್ತೆ ಮೀರೆತ್ಯದ. ನಿಮ್ಮಲ್ಲಿ ಒಂದು ಒಳ್ಳೆ ನಂಬಿಕೆ ಇರಬೇಕು. ನಾನು ಯಾರು ಹೋಗ್ತಾರೆ ಇಲ್ಲ, ನಾನು ಹೋಗ್ತೀನಿ. ಆಮೇಲೆ ಹೇಳ್ರಿ, ನಾನು ಪರದೇಶಿಗೆ ಎತ್ತಲ್ಪಡ್ತೀನಿ, ನಾನು ಪರಲೋಕಕ್ಕೆ ಬಾಧ್ಯಸ್ಥನು. ಆಮೆನ್, ಹಲ್ಲೆಲೂಯ. ಸಂತೋಷ. ಈಗ ಯಾರ್ಯಾರು ಸತ್ತೋಗಿದ್ರೆ ಅವ್ರ ಕಥೆ ಎಲ್ಲ ಬೇಡ. ಸತ್ತೋಗಿರೋ ಮತ್ತೆ ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ಲ. ಬದುಕಿದ್ದಾರಲ್ಲ, ನಿಮ್ಮಪ್ಪ, ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಅಮ್ಮ, ತಮ್ಮ, ಅವರು ಇವರು ಬಂಧುಗಳು, ಸ್ನೇಹಿತರು, ಅವರೆಲ್ಲರನ್ನ ಎಷ್ಟು ಜನ ಆ ಪಾತಾಳದಲ್ಲಿ ಇರೋದಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀರ? ಇಲ್ಲ? ನಿಮ್ ಜೊತೆ ಇರೋದಕ್ಕೆ ಇಷ್ಟ ಇದೆಯಾ? ಇಲ್ಲ? ನಿಮ್ ಜೊತೆ ಮಾತಾಡಿದವರು ನಿಮ್ ಪಕ್ಕದಲ್ಲಿ ಕೂರ್ಸ್ಕೊಳ್ಳಿಕ್ಕೆ ಇಷ್ಟನಾ? ನಿಮಗೂ ಅವ್ರಿಗೆ ಆಗೋದೇ ಇಲ್ರಿ. ಏನೋ ಜಮೀನು ಜರ್ಕೋ ಏನೋ ಕಿತ್ಲಾಡ್ಬಿಟ್ರಿ, ದೊಣ್ಣೆಗಳು ಎತ್ಕೊಂಡು ಬುರ್ರಿ ಹೊಡ್ಕೊಂಡ್ಬಿಟ್ಟಿದ್ದೀರ. ಈಗ ಆತ್ಮ ಯೇಸುವನ್ನು ನಂಬ್ಕೊಂಡ್ಬಿಟ್ಟ, ನೀವು ಯೇಸುವನ್ನು ನಂಬ್ಕೊಂಡಿದ್ದೀರಿ. ಈಗ ನಿಮ್ಮ ಪಕ್ಕದಲ್ಲಿ ದೇವ್ರ ಆತ್ಮ ಕೂಡಿಸೋ, ನೀವೇನ್ ಮಾಡ್ತೀರಾ? ನನಗಿದು ಬೇಡ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತೀರಾ? ಹೇಳಕ್ ಹೋಗಕ್ಕೆ ಇಷ್ಟಪಡ್ತೀರಾ? ಯಾರು ಮೊಬೈಲ್ ಯೂಸ್ ಮಾಡಬಾರ್ದು. ಗಮನಿಸಿ. ಇಂಪಾರ್ಟೆಂಟ್, ನಿಮ್ಮ ಲೈಫ್ ಕನೆಕ್ಟ್ ಮಾಡುವಂಥದ್ದು. ಅದು ಮಿಸ್ ಆಯ್ತಂದ್ರೆ ಶ್ರೀಮಂತ ನೆಲ್ಲೋದು. ಎಷ್ಟು ವರ್ಷ ಬಂದಿದ್ದು ಎಷ್ಟ? ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಶ್ರೀಮಂತ ಹೇಳ್ತಾನೆ, ಮುಂದೆ ಹೋದ್ರಿ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರಪ್ಪ. ಹೋಗ್ರಪ್ಪ, ನಾನು ಬಂದ್ಬಿಟ್ಟಿದ್ದೀನಿ. ನನ್ನ ಅಣ್ಣ ತಮ್ಮಂದರು ಮಾತ್ರ ಈ ಜಾಗಕ್ಕೆ ಬರಬಾರ್ದು. ಬಾರದಂತೆ ಲಾಜರನ ಅವ್ರ ಮನೆಗೆ ಹೋಗಿ ಹೇಳಿ, ನಿಮ್ಮ ಅಣ್ಣ ಮಾತಾಡದಲ್ಲಿದ್ದಾನಪ್ಪ, ನಿಮ್ಮ ಅಣ್ಣ ಹೇಳಿ ಕಳಿಸ್ತಾ, ಹಿಂಗೆ ನೀವು ಅಲ್ಲಿಗೆ ಹೋಗ್ಬಾರ್ದಂತೆ, ಪರದೇಶಿ ಬರ್ಬೇಕಂತೆ. ಅದು ದಾರಿ ಯಾವ್ದಂದ್ರೆ ಯೇಸುವನ್ನು ಒಬ್ರೆ ನೀವು ಚರ್ಚಿಗೆ ಬಂದ್ಬಿಡ್ರಿ, ಅದು ಯೇಸುವನ್ನು ನಂಬಿಡ್ರಿ ಅಂತ ಹೇಳ್ಬಿಡು ಅಂತ ಹೇಳ್ತಾವ. ಚೆನ್ನಾಗಿ ಹೇಳಿ, ಏನ್ ಹೇಳ್ಬೇಕಂತೆ? ಚೆನ್ನಾಗಿ ಹೇಳ್ಬೇಕು ಅಂತ ಹೇಳ್ತವ್ರೆ. ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈಗ ಇವನಿಗೊಂದು ಅರಿವು ಎಲ್ಲಿ ಉಂಟಾಗಿದೆ ಅಂದ್ರೆ, ಪಾತಾಳಕ್ಕೆ ಹೋದ ಮೇಲೆ ಅರಿವು ಉಂಟಾಗಿದೆ. ಆದ್ರೆ ಇವನ ಅರಿವು ಅಲ್ಲಿ ಉಂಟಾಗಿ ಏನು ಪ್ರಯೋಜನ ಇಲ್ಲ.
ಏನು ಗೊತ್ತಾ, ನಾನು ಬಂದ್ಬಿಟ್ಟಿದ್ದೀನಿ, ನಮ್ಮ ಅಣ್ಣ ತಮ್ಮಂದ್ರು ಮಾತ್ರ ನೀವು ಬರಬಾರ್ದು ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಯಾರ ಮಾತು? ಯಾವ ಜಾಗದಲ್ಲಿ ಅಂತ ಹೇಳ್ತಾರದು? ಚರ್ಚ್ಗೆ ಬಾರೋ ಯೇಸು ನಂಬು ಅಂದ್ರೆ, ಇಂಥ ಚರ್ಚ್ಗೆ ನಾನು ಕಟ್ತೀನಿ, ಇಂಥ ಪಾಸ್ಟ್ಗಳನ್ನು ಕೊಂಡ್ಕೊಳ್ತೀನಿ ಅಂತ ಹೇಳುವಂಥ ಎಷ್ಟೋ ಜನ ನಾಟಕ. ನೀನು ಚರ್ಚ್ ಕಟ್ಸ್ಬೋದು, ಪಾಸ್ಟ್ಗೆ ದುಡ್ಡು ಕೊಡ್ಬೋದು, ಸೇವೆ ಮಾಡಿಸ್ಬೋದು, ಬಟ್ ನೀನು ಆತ್ಮ ರಕ್ಷಿಸಲ್ಪಡ್ಬೇಕಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪಾತಾಳದಿಂದ ವ್ಯಕ್ತಿ ಹೇಳ್ತಿದ್ದಾನೆ, ನನ್ನ ಅಣ್ಣ ತಮ್ಮಂದರು ಯಾರು ಎಲ್ಲಿಗೆ ಬರಬಾರ್ದು? ಪಾತಾಳಕ್ಕೆ ಬರಬಾರ್ದು. ಇಲ್ಲಿಂದ ನೀವು ನಿಮ್ಮ ಅಕ್ಕ ತಂಗಿದ್ರು, ನಿಮ್ಮ ಅಣ್ಣ ತಮ್ಮಂದರು ಹೆಚ್ಚಿನ ಇಷ್ಟಪಡ್ತೀರಾ ಅಲ್ಲಿ ಆ ಪಾತಾಳಕ್ಕೆ ನಮ್ಮ ಬಂಧುಗಳು ಯಾರು ಹೋಗಬಾರ್ದು ಅಂತೇಳಿ. ನಮ್ಮ ಊರವರು ಹೋಗಬಾರ್ದು, ನಮ್ಮ ಅಣ್ಣ ತಮ್ಮಂದರು ಹೋಗಬಾರ್ದು. ಅವನು ಕೆಟ್ಟವನೋ ಒಳ್ಳೆಯವನೋ ಅವನ ಮಾತ್ರ ಎಲ್ಲ ಹೋಗಬಾರ್ದು, ಮಾತಾಡಕ್ಕೆ ಹೋಗಬಾರ್ದಂತಹ ಯಾರು ಹೇಳಿದ್ರು? ಐಶ್ವರ್ಯವಂತನು. ಆಮೆನ್. ಇವತ್ತು ಅವನಿಂದ ಒಂದು ಪಾಠ ಕಲಿಬೇಕಾದ್ರೆ ನಾವು ನೀವು, ಅವನು ಪಾತಾಳದಲ್ಲಿ ಆಸೆ ಪಡ್ತಿದ್ದಾನೆ ನಮ್ಮ ಬಂಧುಗಳು ಯಾರು ಬರಬಾರ್ದು ಅಂತೇಳಿ. ಆದ್ರೆ ಆಸೆ ಓಕೆ, ಅದನ್ನ ನೆರವೇರಿಸೋರು ಯಾರು? ಯಾರಿಲ್ಲ. ಸತ್ಯ ತಿಳ್ಕೊಂಡಿದ್ದ ನೀವು ನಾವು ನೆರವೇರಿಸಬೇಕು. ಸತ್ತ ಮೇಲೆ ಆಗಲ್ಲ, ಬದುಕಿದ್ದಾಗಲೇ ಮಾಡಬೇಕು. ಅದಕ್ಕೆ ನಾವು ಹೇಳೋದು, ಹೋಗ್ರಿ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರ್ರಿ, ನಿಮ್ಮ ಬಂಧುಗಳಿಗೆ ಸುವಾರ್ತೆ ಸಾರ್ರಿ, ಅವ್ರಿಗೆ ಪ್ರಾರ್ಥನೆ ಮಾಡ್ರಿ, ಸುವಾರ್ತೆ ಹೇಳ್ರಿ. ಇದಕ್ಕೇನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮುಂದೆ ಹೋದ್ರಿ. ಅದಕ್ಕೆ ಅಬ್ರಹಾಮನು ಹೇಳ್ತಾನೆ, ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥವು ಅವರಲ್ಲಿದೆ, ಅವುಗಳನ್ನು ಕೇಳಲಿ ಅನ್ನಲು ಅವುಗಳನ್ನು ಕೇಳಪ್ಪ. ಅವನು, ತಂದೆಯೇ ಅಬ್ರಹಾಮನೇ, ಆಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಯಿಂದ ತಿರುಗಿಕೊಳ್ಳುವರು ಅಂದನು. ಆಮೆನ್. ಸತ್ತವರ ಕಡೆಯಿಂದ ಒಬ್ರು ಹೋದ್ರೆ ಎಲ್ಲ ನಂಬಿಡ್ತಾರೆ ಅಂತೇಳಿ ಅವನು ಶ್ರೀಮಂತನ ಹೇಳ್ತಾನೆ. ಆಮೇಲೆ ಅಬ್ರಹಾಂ ಹೇಳ್ತಾನೆ, ಆಗಲ್ಲಪ್ಪ ಅಂತೇಳಿ. ಆದರೂ ಸತ್ತವರಿಂದ ಎದ್ದು ಬಂದವರು ಒಬ್ಬರಿದ್ದಾರೆ. ಯಾರು? ಇಲ್ಲಿವರೆಗೂ ಸತ್ತವರಿಂದ ಎದ್ದು ಬಂದವರು ಒಬ್ಬರು ಇಲ್ಲ, ಒಬ್ಬರು ಮಾತ್ರ ಇದ್ದಾರೆ. ಅವ್ರು ಯಾರು? ಯೇಸು ಕ್ರಿಸ್ತನೊಬ್ಬನೇ ಮರಣವನ್ನ ಗೆದ್ದು ಬಂದಂತವ್ರು, ಸಾವನ್ನ ಗೆದ್ದು ಬಂದಂತವ್ರು, ಪಾತಾಳವನ್ನ ಗೆದ್ದು ಬಂದಂತವ್ರು ಅವರೇ ಆಗಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಗಮನಿಸಿರಿ, ಇಲ್ಲಿ ಆತನು ಯೇಸು ಕ್ರಿಸ್ತನ ಪ್ರಾಣ ಬಿಟ್ಟ ತಕ್ಷಣ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಾಣ ಬಿಟ್ಟ ತಕ್ಷಣ ಏನಾಯ್ತು? ಇಡೀ ಪ್ರಪಂಚ ಅಥವಾ ಆ ಜಾಗದಲ್ಲಿ ಆ ದೇಶವೆಲ್ಲ 3 ಗಂಟೆಗೆ ಕತ್ತಲಾಗಿತ್ತಂತೆ. ಏನಾಗಿತ್ತು? ಕತ್ತಲಾಗಿತ್ತು. ಆ ಇಸ್ರೇಲ್ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಇಡೀ ಪ್ರಪಂಚವೇ ಕತ್ತಲಾಗಿತ್ತು. ಏನಾಗಿತ್ತು? ಎಷ್ಟೊತ್ತಿಗೆ ಕತ್ತಲಾಗಿತ್ತು? 3 ಗಂಟೆಯ ತನಕ. 3 ಗಂಟೆ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿದಿತ್ತು. ಇದಲ್ಲದೆ ದೇವಾಲಯ, ಇದೇನಿದು? ಇತಿಹಾಸಕಾರರು ಬರೆದಂತ ಕಾರ್ಯಗಳು. ಇದು ಸತ್ಯ, ಇದು ಕಲ್ಪನೆ ಕಥೆ ಅಲ್ಲ. ಇದೇನಲ್ಲ ಕಲ್ಪನೆ ಕಥೆ ಅಲ್ಲ. ಮುಂದೆ, ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ತೆರೆಯು ನಡುವೆ ಹರಿದು ಹೋಯಿತು. ಹಲ್ಲೆಲೂಯಾ. ಯೆರೂಸಲೇಮಿನ ದೇವಾಲಯದಲ್ಲಿ ಅತಿ ಪರಿಶುದ್ಧವಾದ ಸ್ಥಳ ಮಧ್ಯದಲ್ಲಿ ಒಂದು ಸ್ಕ್ರೀನ್ ಬಟ್ಟೆ ಇರ್ತದೆ. ಆ ಸ್ಕ್ರೀನ್ ಬಟ್ಟೆಯನ್ನ ದಾಟಿ ಒಳಗಡೆ ಹೋಗಂಗಿಲ್ಲ ಯಾರು. ಮಹಾಯಾಜಕರು ಮಾತ್ರ ವರ್ಷಕ್ಕೊಂದು ಸಾರಿ ಅವರು ದೊಡ್ಡ ಬಿಳಿಯ ನಿಲುವಂಗಿಯನ್ನು ಹಾಕೊಂಡು ಉಪವಾಸ ಇದ್ದು ವರ್ಷಕ್ಕೊಂದು ಸಾರಿ ದೇವ್ರ ಜೊತೆಲಿ ಮಾತಾಡೋಕೆ ಹೋಗ್ಬೇಕು. ಇದು ಇಂಪಾರ್ಟೆಂಟ್, ಗಮನಿಸ್ರಿ. ಆಮೇಲೆ ಆದರೆ ಒಂದು ವೇಳೆ ಆ ಮಹಾಯಾಜಕರು, ಆ ಸೇವಕರು ಏನಾದ್ರೂ ಅಪವಿತ್ರವಾಗಿದ್ರೆ, ದುಷ್ಟನಾಗಿದ್ರೆ, ಪಾಪಿಷ್ಠನಾಗಿದ್ರೆ ಆ ಜಾಗದಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಸತ್ತು ಹೋಗ್ತಾನೆ. ಆಮೇಲೆ ಅದಕ್ಕೆ ಆ ಮಹಾಯಾಜಕನ
ಒಳಗಡೆ ಹೋಗ್ಬೇಕಾದ್ರೆ ಸೊಂಟಕ್ಕೆ ಒಂದು ಹಗ್ಗವನ್ನ ಕಟ್ಕೊಂಡು ಹೋಗ್ಬೇಕು. ಇಷ್ಟವರ್ ಅಂತ ಇರ್ತದೆ, 1 ಅವರ್ 2 ಅವರ್ ಅಂತೇಳಿ. ಅದಾದ ಮೇಲೆ ಅವ್ರು ಬಂದಿಲ್ಲ ಅಂದ್ರೆ ಹಗ್ಗದಿಂದ ಆ ವ್ಯಕ್ತಿಯನ್ನ ಎಳ್ಕೋಬೇಕು. ಅಷ್ಟು ಪವರ್ಫುಲ್ ಆದಂತ ಜಾಗ ದೇವರು ವಾಸ ಮಾಡೋ ಜಾಗ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಕರೆ 2 ಭಾಗ ಆಯಿತು. ಅದರ ಅರ್ಥ ಅಂದ್ರೆ ಇತಿಹಾಸ 2 ಆಯಿತು, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಹಲ್ಲೆಲೂಯಾ. ಮತ್ತೆ ಆ ಜಾಗದಲ್ಲಿ 2 ಆಗಿರೋದ್ರಿಂದ ಎಲ್ಲರೂ ಹೋಗಿ ಬರೋದಕ್ಕೆ ಅವಕಾಶ ಆಯಿತು. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ನಾವೆಲ್ಲರೂ ಹೋಗಿ ಬರೋದಕ್ಕೆ, ಯೇಸು ಕ್ರಿಸ್ತನ ಜೊತೆ ಮಾತಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಯಾವುದೇ ವ್ಯಕ್ತಿಯ ಸೆಂಟ್ರ್ ವ್ಯಕ್ತಿಗಳು ಬೇಕಾಗಿಲ್ಲ, ಮಧ್ಯವರ್ತಿಗಳು ಬೇಕಾಗಿಲ್ಲ. ದೇವರ ಜೊತೆ ನೇರವಾಗಿ ಮಾತಾಡಬಹುದು. ಆಮೆನ್, ಆಮೆನ್. ನೆಕ್ಸ್ಟ್ ಹೇಳಿ. ಆಮೇಲೆ ಯೇಸು ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಆಮೆನ್. ಇದು ಹೇಳಿದ ಮೇಲೆ ಏನಾಯ್ತು? ಪ್ರಾಣ ಬಿಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಇದು ಹೇಳಿದ ಮೇಲೆ ಏನಾಯ್ತು? ಪ್ರಾಣ ಬಿಟ್ಟು. ಅದಾದ ನಂತರ ಅವರು ನಿಕೋದೇಮನು ಮತ್ತು ಇನ್ನೊಬ್ಬ ಯೋಸೇಫನೆಂಬ ಶ್ರೀಮಂತ ಅವರೆಲ್ಲರೂ ಬಂದು ಆ ಶರೀರವನ್ನು ತೆಗೆದುಕೊಂಡಾಗಿ 6 ಗಂಟೆ ಒಳಗಡೆ ಮಣ್ಣು ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ದಿವಸ ಸಬ್ಬತ್ ದಿನ ಸ್ಟಾರ್ಟ್ ಆಗಿರೋದ್ರಿಂದ ಅದು ಅಪಶಕುನ ಅಥವಾ ಅಶುದ್ಧ ಅಂತೇಳಿ ಬೇಗ ಅದು ಶೀಘ್ರವಾಗಿ ಮಾಡ್ತಾರೆ, ಮಣ್ಣನ್ನು ಮಾಡ್ತಾರೆ. ಇದು ಇಷ್ಟು ನಡೆದಂಥ ಕಾರ್ಯಗಳು. ಇದಾದ ಮೇಲೆ ಆ ದಿನ ಎಲ್ಲಿ ಹೋದ್ರು ಯೇಸು? ಶರೀರ ಮಾತ್ರ ಇಲ್ಲಿ ಮಣ್ಣು ಮಾಡ್ತಾರೆ ಅಲ್ವಾ? ಆತ್ಮ ಎಲ್ಲ ಇತ್ತು. ಯೇಸು ಸ್ವಾಮಿ ಹೇಳಿದ್ರು, ಮೂರನೇ ದಿವಸ ನಾನು ಮತ್ತೆ ಎದ್ದೇಳ್ತೀನಿ ಅಂತ ಹೇಳಿದ್ರು. ಆ 3 ದಿವಸ ಎಲ್ಲಿತ್ತು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಆಮೇಲೆ ಮೊದಲನೇ ಪೇತ್ರ 3ನೇ ಅಧ್ಯಾಯಕ್ಕೆ ಬನ್ನಿ, 18ನೇ ವಾಕ್ಯದಿಂದ ಹೋದ್ರಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಆ ನೀತಿವಂತನಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು. ಏನಾಯ್ತು? ಶರೀರದಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ, ಆದರೆ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಆಮೆನ್, ಆಮೆನ್, ಹಲ್ಲೆಲೂಯಾ. ಶರೀರ ಮಾತ್ರ ಅದು ಕೊಲ್ಲಲ್ಪಟ್ಟು, ಆತ್ಮ ಮಾತ್ರ ಕೊಲ್ಲಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಏನಾಯ್ತು ನೋಡ, ಆತ್ಮ ಸಂಬಂಧವಂತಹ ಯೇಸು ಕ್ರಿಸ್ತನ ಆತ್ಮ ಎಲ್ಲಿ ಹೋಯ್ತಂದ್ರೆ, ಮುಂದೆ ಹೋಗಿ, ಸೆರೆಯಲ್ಲಿ ಇದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲಿ ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದ್ಯರಾಗಿದ್ದ ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆಮೆನ್. ಚಪ್ಪಳ ದೇವರ ಮಹಿಮೆಗೆ ಜೋರಾಗಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 3 ದಿವಸ ಯೇಸು ಸ್ವಾಮಿ ಏನು ಮಾಡಿದ್ರು ಅಲ್ಲಿ ಪಾತಾಳದಲ್ಲಿ? 3 ದಿವಸ ಸುವಾರ್ತೆ ಕೂಟವನ್ನ ಇಟ್ಟರು. ಅಲ್ಲಿ ಸುವಾರ್ತೆನ ಸಾರದರಂತೆ ಸಾಲದು. 3 ದಿವಸ ಇಲ್ಲಿದ್ರು ಪಾತಾಳದಲ್ಲಿ. ಏನ್ ಮಾಡ್ತಿದ್ರು ಯೇಸು ಸ್ವಾಮಿ? ಸುವಾರ್ತೆ ಸಾರ. ಏನ್ ಸುವಾರ್ತೆ ಅಂದ್ರೆ ಏನು? ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿದ್ದಾನೆ. ಇದೇ ನಿಜವಾದ ಸುವಾರ್ತೆ. ಇದನ್ನು ನಂಬುವಂತ ಪ್ರತಿಯೊಬ್ಬರೂ ರಕ್ಷಿಸಲ್ಪಡ್ತಾರೆ. ಆಯ್ಕೆ ಮಾಡುವ ಪ್ರತಿಯೊಬ್ಬರಿಗೂ ರಕ್ಷಣೆ ಮಾಡಲ್ಪಡುತ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. 3 ದಿವಸ ಪಾತಾಳದಲ್ಲಿ ಏನಾಯ್ತು? ಸುವಾರ್ತೆ ಕೂಟವನ್ನ ಇಟ್ಟರು. ನಾವೆಲ್ಲ ರಕ್ಷಿಸಲ್ಪಟ್ಟದ್ದು ಯಾವುದರಿಂದ? ಸುವಾರ್ತೆ.
ಹಲ್ಲೆಲೂಯಾ. ಸಾಧು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವುದರಿಂದ? ಸುವಾರ್ತೆ ಕೂಟದಿಂದ. ಇಲ್ಲಿ ಸುವಾರ್ತೆ ಕೂಟವನ್ನ ಇಟ್ಟಿದ್ದಾರೆ. ಎಷ್ಟೋ ಭಕ್ತರುಗಳು ಯೇಸು ಕ್ರಿಸ್ತನ ಬರ್ತಾರಂತೆ ಕಾಯ್ತಾ ಇದ್ರು. ಅಲ್ಲಿ ಪಾತಾಳದಲ್ಲಿ ದೊಡ್ಡ ಸಂತೋಷ. ಎಲ್ಲಿ? ಪಾತಾಳದಲ್ಲಿ ಒಂದು ಭಾಗ ಇದೆ, ಅದನ್ನ ಪರದೇಶ ಅಂತ ಕರಿತೇವೆ. ಅಲ್ಲಿ ಇವರು ಕೂಟಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಅಬ್ರಹಾಮನಿದ್ದಾನೆ, ಯೋಹಾನನಿದ್ದಾನೆ, ಯೋಹಾನನಿದ್ದಾನೆ. ನೋಹನ ಕಾಲದಲ್ಲಿ ಜಲಪ್ರಳಯ ಸತ್ತರಲ್ಲ, ಅಲ್ಲಿಂದ ಹಿಡಿದು ಯೇಸು ಕ್ರಿಸ್ತನು ಮರಣ ಹೊಂದಿದಂತ ಶಿಲುಬೆ ಅಲ್ಲಿವರೆಗೂ ಯಾರ್ಯಾರು ಭಕ್ತಗಳಿದ್ರು ಅವರೆಲ್ಲರೂ ಸಹ ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅಲ್ಲಿ ಸುವಾರ್ತೆ ಕೂಟವನ್ನ ಮಾಡಿ ಆಮೇಲೆ ಹೋದ್ರಿ. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಸಹ ಯೇಸು ಕ್ರಿಸ್ತನಲ್ಲಿ ಹೆಂಗೆ ಮರಣದಲ್ಲಿ ಪಾಲುಗಾರರಾಗ್ತಂದ್ರೆ, ಯಾರ್ಯಾರು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೀರೋ ಅವರೆಲ್ಲರಿಗೂ ಅದು ಸಾದೃಶ್ಯವಾಗಿದೆ. ನೀರಿನ ಒಳಗಡೆ ಹೋದಾಗ ನಾವು ಸಹ ಆತನ ಮರಣದಲ್ಲಿ ಹೋದಾಗೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಳೆಯ ವ್ಯಕ್ತಿಯನ್ನ ಸಮಾಧಿಯಲ್ಲಿ ನೀರಿನಲ್ಲಿ ಮಣ್ಣು ಮಾಡ್ತಾರೆ. ಕ್ರಿಸ್ತನ ಮರಣದಲ್ಲಿ ನಾವು ಪಾಲ್ಗೊಳ್ಳರಾಗಿದ್ದಾರೆ. ಆಮೇಲೆ ಯಾವಾಗ ನೀರಿನ ಹೊರಗಡೆ ಬರ್ತೀವೋ ಅದು ಏನು ಸೂಚನೆ ಮಾಡುತ್ತಂದ್ರೆ, ಅದು ಪುನರ್ಸ್ಥಾನವನ್ನ ಸೂಚನೆ ಮಾಡುತ್ತೆ. ಯೇಸು ಕ್ರಿಸ್ತನ ಸಮಾಧಿಯನ್ನ ಹೊರಗಡೆ ಬಂದಂತಹ, ಆ ಮರಣವನ್ನ ಗೆದ್ದು ಬಂದಂತಹ ಪುನರ್ಸ್ಥಾನಕ್ಕೆ ಗುರುತಾಗಿರೋದೇನೆಂದ್ರೆ, ನೀರಿನ ಮೇಲೆ ಬರ್ತೀವಲ್ಲ ನಾವು ದೀಕ್ಷಾಸ್ಥಾನದಲ್ಲಿ, ಅದು ಗುರುತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡೋದಕ್ಕೆ ದೇವರು ಎಷ್ಟು ದೊಡ್ಡ ಪ್ಲಾನ್ ಹಾಕಿದ ನೋಡ್ರಿ. ಭೂಮಿ ಉಂಟು ಮಾಡಿದ್ದು, ಜನಗಳು ಉಂಟು ಮಾಡಿದ್ದು, ಆ ಜನಗಳಿಗೋಸ್ಕರ ಆ ಮನುಷ್ಯರು ಅವಿದ್ರಾಗಿದ್ದಾಗ ಆ ಮನುಷ್ಯರಿಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸ್ಕೊಟ್ಟಿದ್ದು. ಯೇಸು ಕ್ರಿಸ್ತನು ಮನುಷ್ಯನ ಅವತಾರ ಎತ್ತಿ ಲೋಕದಲ್ಲಿ 33 ವರ್ಷ ಬದುಕಿದ್ದು, ನಂತರ ಸೇವೆ ಮಾಡಿದ್ದು, ತನ್ನ ಪ್ರಾಣವನ್ನು ಕೊಟ್ಟಿದ್ದು. ಪ್ರಾಣ ಮಾತ್ರ ಅಷ್ಟೇ ಅಲ್ಲ, ಮರಣವನ್ನ ಗೆದ್ದು ಬಂದಿದ್ದು. ಈಗ ಯಾರ್ಯಾರು ಯೇಸು ಸ್ವಾಮಿ ವಿಶ್ವಾಸ ಇರ್ತಾರೋ ಅವರೆಲ್ಲರೂ ಸಹ ಈ ಮರಣದಲ್ಲಿ ಪಾಲುಗಾರರಾಗಿ ಮೃತ್ಯುಂಜಯನಾಗಿ ಇರ್ತಾರೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಅಲ್ಲಿ ಲೂಕನ ಬರೆಸುವ ಪ್ರಕಟಣೆ 9-10 ವಾಕ್ಯದಲ್ಲಿ ಒಂದು ವಾಕ್ಯ ಇದೆ. ಅದು ಏನು ವಾಕ್ಯ ಅಂದ್ರೆ, ಪಾತಾಳದಲ್ಲಿ ಅಧೋಲೋಕಕ್ಕೆ ಒಂದು ಬೀಗ ಹಾಕಲ್ಪಟ್ಟಿದ್ದಂತೆ. ಆ ಒಂದು ಬೀಗವನ್ನ ದೇವದೂತನು ಬೀಗವನ್ನ ತೆಗಿತಾನೆ. ಆಮೆನ್. ಹೋದ್ರಿ. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನ ಆಳುವ ಅರಸನು ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನೆಂತಲೂ 9ನೇ ವಾಕ್ಯ ತಾನೆ. 5ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿದ್ದು. ಏನು ಕೊಡಲ್ಪಟ್ಟಿದ್ದು? ಅಂದ್ರೆ ಪಾತಾಳದಲ್ಲಿ ಇನ್ನೊಂದು ಭಾಗ ಇದೆ. ಅದ್ಯಾವುದು? ಅಧೋಲೋಕ. ಅಲ್ಲಿ ಯಾರಿದ್ದಾರಂದ್ರೆ ದೇವರಿಗೆ ಅಧೀನರಾದಂತಹ ದೇವದೂತರುಗಳು. ಯಾರು? ದೇವರಿಗೆ ಅಧೀನರಾದಂತಹ ದೇವದೂತರುಗಳು ಮತ್ತು ದೇವರಿಗೆ ಅಧೀನರಾದಂತಹ ವ್ಯಕ್ತಿಗಳು ಸಹ ಅಲ್ಲೇ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೊಂದು ಬೀಗ ಹಾಕಲ್ಪಟ್ಟಿದೆ. ಗಮನಿಸ್ರಿ, ಇದನ್ನ ಈ ಪಾತಾಳವನ್ನ ಆ ಜಾಗದಲ್ಲಿ ಒಂದು ಭಾಗ ಇದ್ದಾರೆ, ಮಧ್ಯಾಕಾಶದಲ್ಲಿ ಒಂದು ಭಾಗ ಇದೆ ದುರಾತ್ಮ ಸೈನ್ಯ.
ಆಮೆನ್. ಈ ಮಧ್ಯಾಕಾಶದ ದುರಾತ್ಮ ಸೈನ್ಯವೇ ಈ ಪಾತಾಳವನ್ನ ಮಧ್ಯಲೋಕದ ದುರಾತ್ಮ ಎರಡನ್ನೂ ಮೇಂಟೈನ್ ಮಾಡೋದು. ಎಫೆಸ ಪತ್ರಿಕೆ 2ನೇ ವಾಕ್ಯ ಓದಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಳ್ಳಿರಿ. ವಾಯುಮಂಡಲದಲ್ಲಿ ಅಧಿಕಾರಿಗಳನ್ನು ನಡೆಸುವ ಅಧಿಪತಿಗೆ, ಅಂದರೆ ನಮ್ಮಲ್ಲದವರನ್ನು ಅವಿಧೇಯತೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಯಾರು ಓದ್ರಿ? ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಯಾರು ವಾಯುಮಂಡಲ? ಯಾವುದು? ಮಧ್ಯಾಕಾಶದಿಂದ ದುರಾತ್ಮ ಸೈನ್ಯವ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಮ್ಮಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ. ಗಮನಿಸಿರಿ, ಒಂದು ವೇಳೆ ಇದು ಜನ ಗಮನಿಸಬೇಕು. ಮಧ್ಯಾಕಾಶದ ದುರಾತ್ಮಗಳು ಮನುಷ್ಯರನ್ನ ಪಾಪಕ್ಕೆ ಪ್ರೇರೇಪಣೆ ಮಾಡುತ್ತೆ, ಅಪರಾಧಗಳನ್ನು ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಜನರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಮನುಷ್ಯನು ಏನಾದ್ರೂ ಪಾಪದ ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದ್ಗಡೆ ಒಬ್ಬರಿದ್ದಾರೆ, ಅದು ಮಧ್ಯಾಕಾಶದ ದುರಾತ್ಮ. ಆಮೆನ್, ಆಮೆನ್. ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನಂದ್ರೆ, ಮೋಸ ಮಾಡ್ತಾನಂದ್ರೆ, ವ್ಯಭಿಚಾರ ಮಾಡ್ತಾನಂದ್ರೆ, ಕುಡಿತಾನಂದ್ರೆ, ಯಾವುದೇ ಒಂದು ಕೆಟ್ಟ ಕೆಲಸ, ದೇವರ ವಿರುದ್ಧವಾದ ಕೆಲಸ ಮಾಡ್ತಾನಂದ್ರೆ, ಚಾಡಿ ಹೇಳ್ತಾನಂದ್ರೆ, ಆಪಾದನೆ ಮಾಡ್ತಾನಂದ್ರೆ, ಸುಳ್ಳು ಹೇಳ್ತಾನಂದ್ರೆ, ಅದ್ರ ಹಿಂದ್ಗಡೆ ಇರುತ್ತದೆ ಯಾವುದಂದ್ರೆ ಮಧ್ಯಾಕಾಶದ ದುರಾತ್ಮ. ಈ ಚೆನ್ನಾಗಿ ಅರ್ಥ ಆಯ್ತು. ಹಲ್ಲೆಲೂಯಾ. ಏನ್ ಹೇಳ್ರಿ? ಒಬ್ರು ಸುಳ್ಳು ಹೇಳೋದಾಗ್ಲಿ, ಕಳ್ತನ ಮಾಡೋದಾಗ್ಲಿ, ಕೊಲೆ ಮಾಡೋದಾಗ್ಲಿ, ಚಾಡಿ ಹೇಳೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಇವೆಲ್ಲವೂ ಹೇಳುವಂತ ಹಿಂದ್ಗಡೆ ಯಾರಿದ್ದಾರೆ? ನಾನು ಹೇಳ್ತೇನೆ, ವಾಕ್ಯ ಹೇಳುತ್ತೆ, ಪಾಪಕ್ಕೆ ಪ್ರೇರೇಪಿಸುವಂತಹ, ಅಪರಾಧ ಮಾಡಲು ಪ್ರೇರೇಪಿಸುವಂತದ್ದು ಯಾರು? ಜೋರಾಗಿ ಹೇಳ್ರಿ, ದುರಾತ್ಮ. ಆಮೆನ್, ಆಮೆನ್. ಈಗ ಯಾರ ಕಂಟ್ರೋಲ್ ಇದೆ ಪ್ರಪಂಚ? ಯಾರ ಕಂಟ್ರೋಲ್ ಇದೆ? ಸೈತಾನ. ನೀವು ಯಾರ ಕೈಲಿದ್ದೀರಾ? ಈ ಕರೆಕ್ಟಾಗಿ ಉತ್ತರ ಕೊಡಬೇಕು. ಇಡೀ ಲೋಕ ಯಾರ ಕೈಯಲ್ಲಿದೆ? ಸೈತಾನ ಕೈಯಲ್ಲಿ. ಕರೆಕ್ಟ್ ಆನ್ಸರ್, ಕರೆಕ್ಟ್ ಆನ್ಸರ್ ಅಂತ ಹೇಳಬೇಕು. ನೀವು ಯಾರ ಕೈಯಲ್ಲಿದ್ದೀರಾ? ಚರ್ಚಿಗೆ ಬಂದಾಗ ಯಾರ ಕೈಲಿ ಇರ್ತೀರಾ? ಮನೆಗೆ ಹೋದ್ರೆ ಯಾರ ಕೈಲಿ ಇರ್ತೀರಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಯಾರ ಕೈಲಿ ಇರ್ತೀರಾ? ಮಾತಿಗೆ ಬರ್ತಾ ಇಲ್ಲ. ಮತ್ತೊಂದ್ಸತಿ ರಿಪೀಟ್ ಮಾಡಲಾ? ಇಡೀ ಪ್ರಪಂಚಕ್ಕೆ ಯಾರ ಕೈಲಿದೆ? ಒಬ್ಬರು ಕೊಲೆ ಮಾಡ್ತಾನೆ, ಯಾರು ಪ್ರೇರೇಪಣೆ ಮಾಡಿದ್ದು? ಒಬ್ಬನಿಗೆ ಕಳ್ತನ ಮಾಡ್ತಾನೆ, ಅವನು ಪ್ರೇರೇಪಣೆ ಮಾಡಿದ್ದು ಯಾರು? ಸುಳ್ಳು ಸಾಕ್ಷಿ ಹೇಳ್ತಾನೆ, ಅವನು ಪ್ರೇರೇಪಣೆ ಮಾಡಿದ ಯಾರು? ಚಾಡಿಯಲ್ಲಿ ಜಗಳಾಡಿಸ್ತಾನೆ, ಅವನು ಪ್ರೇರೇಪಣೆ ಮಾಡಿದ ಯಾರು? ಯಾರು ನಿದ್ದೆ ಮಾಡ್ತಾರೆ? ಜೋರಾಗಿ ಹೇಳ್ರಿ. ಯಾರು? ಯಾರು? ಮಿಯಾ ಯಾರಮ್ಮ? ಅಮ್ಮ, ಯಾರು ಪ್ರೇರೇಪಣೆ ಮಾಡೋದು? ವಾಕ್ಯ ಹೇಳುತ್ತೆ, ವಾಕ್ಯ ಹೇಳುತ್ತಪ್ಪ. ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಅನುಸಾರವಾಗಿ ನಡೆದುಕೊಂಡಿರಿ. ಈ ಲೋಕದ ಅನುಸಾರವಾಗಿ, ಈ ಲೋಕದ ಸಂಪ್ರದಾಯ ಏನ್ ಗೊತ್ತಾ? ಕೊಲೆ ಮಾಡು, ಮೋಸ ಮಾಡು, ಅನ್ಯಾಯ ಮಾಡು. ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರು ನಮ್ಗೆ ನ್ಯಾಯ ಕೊಟ್ಟಿಲ್ಲ, ಸುಳ್ಳು ಹೇಳ್ಬಿಟ್ರು ಅಥವಾ ಅನ್ಯಾಯ ಕೇಸ್ ಹಾಕ್ಬಿಟ್ರು ಅಂತ ಹೇಳ್ತೀವಿ. ಅವಾಗ ಕೆಲವರು ಹಿಂದ್ಗಡೆ ಬಂದು ಹೇಳ್ತಾರೆ, ಇದು ನ್ಯಾಯಕ್ಕೆ ಜಾಗ ಇಲ್ಲಪ್ಪ, ಇಲ್ಲಿ ಎಲ್ಲ ಮೋಸ. ಆಮೇಲೆ ಅಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚವೂ ಸಹ ಮೋಸದಲ್ಲಿ ತುಂಬಿದೆ, ಅಪರಾಧದಲ್ಲಿ ತುಂಬಿದೆ. ಆದರೆ ಇದರ ಮಧ್ಯದಲ್ಲಿ ಯೇಸು ಸ್ವಾಮಿ ನಂಬಿದವರು ಪರಿಶುದ್ಧರಾಗಿರುವುದು ನಿಜವಾದ ಕ್ರೈಸ್ತರ ಸಾಕ್ಷಿ. ಅದಕ್ಕೆ ಪದೇ ಪದೇ ಕೇಳೋದು, ಇಡೀ ಲೋಕವನ್ನು ಯಾರ ಕಂಟ್ರೋಲ್ ಇದೆ? ಅಪರಾಧ ಮಾಡ್ತಾರಲ್ಲ, ಎಲ್ಲ ಅಧಿಕಾರಿಗಳು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲದರ
ಯೋಚನೆ ಚಾಡಿ ತುಂಬಿಕೊಂಡಿದೆ. ಯಾಕೆ ಅಂದ್ರೆ ಅವರ ಹಿಂದ್ಗಡೆ ಯಾರಿದ್ದಾರೆ? ಗಂಡಸರು. ಯಾರು? ಓಕೆ, ಇನ್ನೂ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕುಚ್ಚೋ ಹೊಡಿಯೋ ಅಂತ ಹೇಳ್ತಾರದು ಯಾರು? ಯಾರಪ್ಪ? ನಾನು ರೌಡಿ ಆಗ್ಬೇಕು ಅನ್ನೋರು ಯಾರು? ಯಾರ ಮಕ್ಕಳು? ಯಾರ ಮಕ್ಕಳು? ಇದು ಮಾತ್ರ ನಿಧಾನ ಹೇಳ್ತಾರೆ, ಸೈತನ್ ಮಕ್ಕಳು ಅಂತೇಳಿ. ಆಮೇಲೆ ಕುಡಿಯೋಣ ಬಾ ಅಂತ ಕರೆಯೋದು ಯಾರು? ಹೋಗು ಒಡಿ ಅನ್ನೋದು ಯಾರು? ಹಲ್ಲೆಲೂಯಾ. ಯಾರು ಪ್ರೇರಣೆ ಮಾಡೋದು? ಸೈತಾನ. ಚಾಡಿ ಎಬ್ಸೋದು ಯಾರು? ಸುಳ್ಳು ಹೇಳೋದು ಯಾರು? ಈಗ ನೀವು ಯಾರು? ನೀವು ಯಾರು ಮಕ್ಕಳೀಗ? ಈ ವಾರದಲ್ಲಿ ಚಾಡಿ ಹೇಳಿಲ್ವಾ? ಸುಳ್ಳು ಹೇಳಿಲ್ವಾ? ಇನ್ನೊಬ್ಬರು ಬೈದಿಲ್ವಾ? ಹೇಳಿ. ಇವೆಲ್ಲವನ್ನ ಮಾಡಿದ ಹಿಂದ್ಗಡೆ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ಲೋಕದ ಆತ್ಮ ಅಥವಾ ಸೈತಾನನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇದನ್ನು ಮಾಡುವಂತ ಪ್ರತಿಯೊಬ್ಬರು ಎಲ್ಲಿಗೆ ಹೋಗ್ತಾರೆ? ಪಾತಾಳಕ್ಕೆ ಹೋಗ್ತಾರೆ. ಪಾತಾಳದಲ್ಲಿ ಶ್ರೀಮಂತರು ಏನ್ ಮಾಡಿ ಬೀಳ್ತಾ ಇದ್ದ? ಯಾತನೆ ಕೊಡ್ತಾ ಇದ್ದ. ಇವತ್ತೆಷ್ಟು ಜನಕ್ಕೆ ಅಲ್ಲಿ ಹೋಗ್ಬೇಕು ಇಷ್ಟ ಇಲ್ಲ? ಒಂದು 4 ಜನಕ್ಕೆ. ಇನ್ನೆಲ್ಲರಿಗೂ ಪಾತಾಳಕ್ಕೆ ಹೋಗ್ಬೇಕಿದ್ದು ಇಷ್ಟನಾ? ಇಲ್ಲ. ಹಾಗಾದ್ರೆ ಹೋಗ್ಬಾರ್ದಂದ್ರೆ ಏನ್ ಮಾಡ್ಬೇಕು? ಯೇಸುವನ್ನ ನಂಬಬೇಕು. ಯೇಸು ಸ್ವಾಮಿ ನಂಬೋದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಂಬುವನು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾನೆ ಅಂತ. ಆಮೆನ್. ನನ್ನ ನಂಬುವನು ನನ್ನನ್ನು ಪ್ರೀತಿಸುವ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾನೆ ಅಂತ. ಈಗ ಆ ಕೈಗೊಂಡು ನಡೀತೀರ ನಡೆಯಲ್ಲ ಅನ್ನೋದೇ ಲೋಕದಲ್ಲಿ ಜೀವಿಸುವಾಗ ಟೆಸ್ಟ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವು ಹೋಗ್ತಾ ನಮ್ಮ ಮನೆ ಮುಂದ್ಗಡೆ ಒಂದು 4 ಗ್ಲಾಸ್ ತಟ್ಟೆ ಇಕ್ಕಿರ್ತೀವಿ, ಚಿಕನ್ ವಸ್ತು. ಯಾಕಂದ್ರೆ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಈಗ ಯಾರ್ದು? ದೇವ್ರದ? ಪಾಸ್ಟರ್ ಮನೆಯದು? ನಿಮ್ದ? ಇಲ್ಲ. ಪಾಸ್ಟರ್ ಪ್ರಸಂಗ ಮಾಡ್ತಾರೆ ಚರ್ಚ್ ಒಳಗೆ. ಅಲ್ಲಿ ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ. ತಟ್ಟೆ ಪಳ ಅಂತ ಹೊಡಿತಾರೆ. 4 ಗ್ಲಾಸ್ 4 ತಟ್ಟೆ. ಏನ್ ಮಾಡ್ತೀಯ? ಬ್ಯಾಗ್ 2 ಎತ್ತಾಕೊಂಡ್ರೆ ಏನಂತಾರೆ ಅದನ್ನ? ಏನಂತಾರೆ? ನಿನ್ನ ಎಲ್ಲ ಹಾಕ್ಬೇಕು ಹಚ್ಕೊಂಡೋಗಿ. ಈಗ ಎಲ್ಲ ಹಾಕ್ಬೇಕು ಬೇಕಾ? ಹಂಗಾದ್ರೆ ಏನ್ ಮಾಡಬಾರ್ದು? ಓಕೆ. ಇನ್ನೊಂದು ಒಳ್ಳೇದು, ಚರ್ಚ್ ಮುಂದ್ಗಡೆ ಯಾರೋ ನಿಮಗೂ ಅವ್ರಿಗೂ ಆಗಲ್ಲ. ಅವನೇನೋ ನಿಮ್ಮನ್ನು ನೋಡಿ ಬೈತಾ ಇರ್ತಾನೆ. ಚರ್ಚ್ ಬಿಟ್ಟು ಸ್ತೋತ್ರ ಅಂತ ಒಂದಕ್ಕೆ ಸಿಕ್ಕಾಪಟ್ಟೆ ಬೈತಾನೆ. ನೀವು ಹಿಡ್ಕೊಂಡು ಚೆನ್ನಾಗಿ ಅವನು ಬೈದ್ರಿ, ಹೊಡೆದಾಡಿದ್ರಿ. ಈಗ ಇಬ್ರು ಟೇಷನ್ಗೆ ಹೋದ್ರಿ. ಇವ್ರು ನಿಮ್ಮ ಮೇಲೆ ಅವ್ರ FIR, ಅವ್ರ ಮೇಲೆ ನಿಮ್ಮ FIR. ಓಕೆ, ಏನೋ ಒಂದಾಗುತ್ತೆ. ಆಮೇಲೆ ಸಮಾಧಾನ ಮಾಡ್ಕೊಂತೀರ. ಈಗ ಇವ್ರನ್ನ ಅವರೇನೋ ಲೋಕದವರು ಜಗಳ ಮಾಡಿದ್ರು, ಬೈದ್ರು. ನೀನ್ ಬೈಬೋದಾ? ಬೈಬಾರ್ದು. ನೀನು ಹೊಡಿಬೋದಾ? ಈಗ ಹೊಡೆದಿದ್ಯಾ ಬೈದಿದ್ದು? ನೀನೆಲ್ಲ ಹಾಕ್ಬೇಕು? ನೀನೆಲ್ಲ ಹೋಗ್ಬೇಕು ಹೇಳ್ರಿ, ಜೋರ ಅಲ್ವಾ? ಈಗ ಹೇಳಪ್ಪ, ಪಾತಾಳಕ್ಕೆ ಹೋಗ್ತೀಯಾ? ಹಾಗಾದ್ರೆ ಏನ್ ಮಾಡ್ಬಾರ್ದು? ಯಾರನ್ನು? ನಾವು ಬೈಸ್ಕೊಂಡ್ರು ಸಹ ನಾವು ಇನ್ನೊಬ್ಬರನ್ನ ಬೈಬಾರ್ದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಚರ್ಚ್ ಬಿಟ್ಟ ತಕ್ಷಣ ಹೊಸ ಚಪ್ಪಲಿಗಳು ಬಿಟ್ಟಿರ್ತಾನೆ. ಆ ಚಪ್ಪಲಿಗೆ ನೋಡಿದ ತಕ್ಷಣ ನಿಮ್ಗೆ ಕಂಡು ಹೇಳುತ್ತೆ, ನೀ ಕಾಲಿಗೆ ಬಲ್ಲಿ ಬಾಗುಂದೆ. ರಾತ್ರಿ ಕನಸಲ್ಲಿ ಬಂದಿದ್ದು ಇದೇ ಚಪ್ಪಲಿನೇ, ಬಾಟಾ ಚಪ್ಪಲಿನೇ. ಅಂಗಡಿ ಕೇಳಿದ್ರೆ 800 ರೂಪಾಯಿ ಹೇಳಿದ್ರು. ಇಲ್ಲಿ ನೋಡಿದ್ರೆ ಫ್ರೀಯಾಗಿ ಕಾಣಿಸ್ತಾ ಇದೆ. ಏನ್ ಅನಿಸ್ತದೆ ಇವಾಗ?
ಏನ್ ಅನ್ಸುತ್ತೆ? ಆ ಚಪ್ಪಲಿ ನೋಡಿದ ತಕ್ಷಣ ಬೇರೆಯವ್ರ ಚಪ್ಪಲಿ ಅದು ನಿಮ್ಗೆ ಏನ್ ಅನ್ಸ್ಬೇಕು? ಏನ್ ಅನ್ಸ್ತದಪ್ಪ? ಆ ಚಪ್ಪಲಿ ಎತ್ಕೋಬೋದಾ? ಆ ಹೊಸ ಚಪ್ಪಲಿ ಕಣ್ಣಿಗೆ ಹೊಸದಾಗಿ ಕಾಣಿಸಿದ್ರು ಸಹ ಆ ಚಪ್ಪಲಿ ಕೆಳಗಡೆ ಕುಷ್ಠರೋಗ ಇದೆ ಅಂತ ತಿಳ್ಕೋಬೇಕು. ಜೀವ ರಕ್ತ ಅಂಟಿಕೊಂಡಿದೆ ಅಂತ ತಿಳ್ಕೋಬೇಕು. ಆಮೇಲೆ ಆ ಚಪ್ಪಲಿಗೆ ಏನ್ ಅಂಟಿಕೊಂಡಿದೆ? ಜೀವ ರಕ್ತ ಟಪ ಟಪ ಅಂತ ಬಿದ್ದಿರ್ತದೆ. ಜೀವ ರಕ್ತ ಇರೋದು ಬಿದ್ದಿರ್ತದೆ. ಒಂದು 10 ಸೆಟ್ ಬಿದ್ದಿರ್ತದೆ. ಆ 10 ಸೆಟ್ ಜಾಗ ಬಿದ್ದಿರೋಂಥ ಚಪ್ಪಲಿನ ನೀನ್ ತಗ್ಲಾಕೊಂತೀಯಾ? ನೀನ್ ಮುಟ್ತೀಯಾ? ಸಗಣಿ ಬಿಟ್ಕೊಂಡ್ರೆ ತೊಳ್ಕೊಂತೀಯಲ್ಲ. ಜೀವ ರಕ್ತ ಬಿದ್ದಿರೋಂಥ ಚಪ್ಪಲಿ ನೀನ್ ಹೆಂಗ್ ಹಾಕೊಂತೀಯಾ? ಆತನಿಗೆ ಏನನ್ನು ಕಾಯಿಲೆನೋ, ಅಯ್ಯಮ್ಮನಿಗೆ ಏನನ್ನು ಕಾಯಿಲೆನೋ, ಯಾವ ಚರ್ಮ ಕಾಯಿಲೆ ಬಂದಾಯ್ತೋ, ಯಾವ ದರಿದ್ರ ತುಂಬಿಕೊಂಡಾಯ್ತೋ, ಪಳಪಳ ಕೊಳದಲ್ಲ, ಅದು ನಮ್ಮದಲ್ಲ. ಆಮೇಲೆ ಒಂದು ವೇಳೆ ಹಾಕೊಂಡ್ರೆ ನೀನ್ ಎಲ್ಲ ಎತ್ಕೊಂಡಾಗ ಎಲ್ಲ ಹಾಕ್ಬೇಕು. ನೀನ್ ಎತ್ಕೊಂಡಾಗ ಎಲ್ಲ ಹಾಕ್ಬೇಕು. ನೀನಿರೋ ಜಾಗ ಸೂಪರ್ ಜಾಗ ಯಾವುದು? ಪಾತಾಳದಲ್ಲಿ ಎಣ್ಣೆ ಹಾಕಿ ನಿನ್ನ ಕಾಲುಗಳನ್ನ ಅದ್ದಿ ಬಿಡ್ಬೇಕಲ್ಲಿ. ಆ ಐಶ್ವರ್ಯ ಪಕ್ಕದಲ್ಲೇ ನಿನ್ ಸ್ಟೋರಿ ಕೇಳು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಯಾರತ್ರ? ಐಶ್ವರ್ಯ ಅಲ್ಲೇ ಇರ್ತಾನೆ, ಅದೇ ಏಜಲ್ಲಿ ಇರ್ತಾನೆ ಅವನು. 22 ವರ್ಷ ಆದ್ರೂ ಆಮೇಲೆ ಚೇಂಜ್ ಆಗಲ್ಲ. ನಮ್ಗೆ ಮಾತ್ರ ಹೇಗೆ ಚೇಂಜ್ ಆಗೋದು? ಸ್ವರ್ಗದಲ್ಲಿ ಅಥವಾ ಪರಲೋಕದಲ್ಲಿ ಅಥವಾ ಪರದೇಶಿಯಲ್ಲಿ ಆ ಪಾತಾಳದಲ್ಲಿ ಏನು ರೇಂಜ್ ಅಷ್ಟೇ ಇರ್ತಾರೆ. ಈಗಲೂ ಯಾರು ಕಳ್ತನ ಮಾಡಿದ್ರು ನೀವೆಲ್ಲರೂ ಅಲ್ಲಿ ಹೋದಾಗ ಹೇಳ್ರಿ, ನಿಮ್ ಕತೆ ನಮ್ಮ ಪಾಸ್ಟ್ ಹೇಳಿದ್ರು, ನಿಮ್ ಕತೆನ ಪಾಸ್ಟ್ ಹೇಳಿದ್ರು, ನೀನ್ ನೋಡ್ತಿದ್ದು ಹೇಳಿದ್ರು. ಇರ್ಲಿ ಬಿಡೋದು. ಹೋಗುವಾಗ ಯಾರಿಗೋ ಬೇರೊಂದು ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟೆ, ಆ ಚಪ್ಪಲಿ ಹಾಕೊಂಡ್ಬಂದಿದ್ದಕ್ಕೆ ಕಳ್ಳಿ ಆಗ್ಬಿಟ್ಟೆ. ಈಗ ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನನ್ನ ಬುದ್ಧಿ ನಾನು ನನ್ನ ಬುದ್ಧಿ ಕೆಟ್ಟು ಹೋಗಿ ಆ ಚಪ್ಪಲಿ ಕಳ್ತನ ಮಾಡ್ಕೊಂಡು ನಿನ್ ಜೊತೆಗೆ ಬಂದು ನಾನು ಸಹ ಈಗ ಈ ಬೆಂಕಿಲಿ ಬೇಯ್ತಾ ಇದ್ದೀನಪ್ಪ ಅಂತ ಮಾತಾಡ್ಕೋಬೇಕು. ಎಷ್ಟು ಜನ ಮಾತಾಡಕ್ ಹೋಗ್ತಿರಲ್ಲಿ? ಎಷ್ಟು ಜನ ಮಾತಾಡಕ್ ಹೋಗ್ತೀರ? ಯಾರು ಮಾತಾಡಲ್ಲ? ಹೋಗಿ ಲಾಜರ್ ಜೊತೆ ಎಷ್ಟು ಜನ ಮಾತಾಡಕ್ಕೆ ಇಷ್ಟಪಡ್ತೀರಾ? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ದೇವರು ನಂಬ್ತಾ ಇರಲಿಲ್ಲ. ಆದರೆ ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲ ಗ್ರಂಥದ್ದು ಚೆನ್ನಾಗಿ ಗೊತ್ತು. ದೇವರಂದ್ರೆ ಇಷ್ಟ ನಂಬ್ತಾ ಇರಲಿಲ್ಲ ಅವನಿಗೆ. ಆ ವ್ಯಕ್ತಿ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕಾಲೇಜ್ ಹುಡುಗಿ ಸಹ ಬಂದು ಆ ಬಸ್ಸಲ್ಲಿ ಸೀಟಲ್ಲಿ ಕುತ್ಕೊಂಡಾಗ ಇನ್ನು ಕಾಲೇಜ್ ತುಂಬ ದೂರ ಇರೋದ್ರಿಂದ ಬೈಬಲ್ ತೆಗೆದುಬಿಟ್ಟು ಓದ್ತಾ ಇದ್ವಿ. ಇವನು ದೇವರು ನಂಬಿದ ವ್ಯಕ್ತಿ ನೋಡ್ದ. ಏನಮ್ಮ ಓದ್ತಾ ಇದೀಯಾ? ಬೈಬಲ್ ಓದ್ತಾ ಇದ್ದೀನಿ. ಹೌದಾ? ನೀನು ಹೆಸರು ನಂಬಿದೀಯಾ? ನಂಬಿದ್ದೀನಿ. ಸ್ವಲ್ಪ ಮಾತಾಡ್ಕೊಂಡು ಒಂದು ಹೇಳ್ದ. ನಿಮ್ಮ ಬೈಬಲಲ್ಲಿ ಯೋನ ಅಂತ ಒಬ್ಬನಿದ್ದಾನೆ, ಗೊತ್ತಾ ಸ್ಟೋರಿ? ಅದಕ್ಕೆ ಇದ್ದಾರೆ. ಏನೋ ವಿಷಯ, 3 ದಿವಸ ಮೀನಲ್ಲಿದ್ದ, ಆಮೇಲೆ ಆಚೆ ಬಂದ ಅಂತ ಏನೋ ಸ್ಟೋರಿ ಹೇಳಿದ್ರು. ಅದನ್ನ ಮೊದಲೇ ಓದಿದ್ದ ಬೈಬಲನ್ನು. ಓದ್ದವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ವಾದ ಮಾಡಿ ಒಂದು ಮಾತು ಹೇಳ್ದ. ಅದಕ್ಕೆ 3 ದಿವಸ ಯೋನನ ಹೊಟ್ಟೆಯಲ್ಲಿ, ಮೀನಿನ ಹೊಟ್ಟೆಯಲ್ಲಿ ಯೋನ ಇದ್ದ ಅಂತ ಕೇಳಿದ. ಈ ಹುಡುಗಿ ಏನನ್ನ ಹೇಳಬೇಕು ಎಲ್ಲ ಹೇಳಿದ್ರು. ಉತ್ತರ ಹೇಳಿ ಕಾಲೇಜ್ ಹತ್ರ ಬರ್ತಾ ಇವನು ತಲೆ ತಿಂತವನೆ. ಕೊನೆಗೆ ಲಾಸ್ಟ್ಗೆ ಆ ಹುಡುಗಿ ಒಂದೇ ಮಾತಾಡ್ಲು, ಅಂಕಲ್ ಅಂತ ಹೇಳ್ತಾ ಬಂದ. ವಾದ ಮಾಡಿ ಇವನು ಲಾಸ್ಟ್ ಪ್ರಶ್ನೆ ಆಗ, ಸರಿಯಮ್ಮ, ಯೋನ ಈಗ ಸ್ವರ್ಗದಲ್ಲಿರ್ತಾನ ನರಕದಲ್ಲಿರ್ತಾನ ಅಂತ ಕೇಳಿದ್ರು. ಏನಂತ ಕೇಳಿದ್ರು? ಸ್ವರ್ಗದಲ್ಲಿದ್ದಾನ ನರಕದಲ್ಲಿದ್ದಾನ ಅಂತ ಕೇಳಿದ್ರು. ಆ ಹುಡುಗಿ ಹೇಳಿದ್ರು, ಅಂಕಲ್, ಯೋನ ಸ್ವರ್ಗದಲ್ಲಿ ಇರ್ತಾನೆ ಅಥವಾ ಪರಲೋಕದಲ್ಲಿ ಇರ್ತಾನೆ ಅಂತ. ಆಮೇಲೆ ಯಾಕಂದ್ರೆ ನಮ್ಮೆಲ್ಲರೂ ವಿಶ್ವಾಸ ಅಲ್ವಾ, ದೇವರ ಮಕ್ಕಳು ಅಲ್ಲೆಲ್ಲಿರ್ತಾರೆ? ಸ್ವರ್ಗದಲ್ಲಿ ಅಥವಾ ಪರಲೋಕದಲ್ಲಿ.
ಅವ್ನು ತಕ್ಷಣ ಕ್ವಶನ್ ಕೇಳಿದ, ಒಂದು ವೇಳೆ ನರಕದಲ್ಲಿ ಇದ್ರೆ? ಆ ಹುಡುಗಿ ಹೇಳಿದ್ರು, ನೀವೇ ಕೇಳ್ಕೊಡ್ರಿ ನಮಗೆ. ಆಮೇಲೆ ಏನ್ ಕೇಳಿದ್ರು? ಇನ್ನೇನ್ ಹೇಳ್ದ? ಯೋನ ಒಂದು ವೇಳೆ ಈಗ ಎಲ್ಲಿರ್ತಾನೆ ಅಂತ. ಎಷ್ಟು ಜನ ಕೇಳಿಸುತ್ತೆ? ಎಲ್ಲಿದ್ದಾನೆ ಯೋನ? ಪರಲೋಕದಲ್ಲಿ. ಅವನು ಕೇಳ್ತಾನೆ ಪರಲೋಕದಲ್ಲಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅವನಿಗೆ ಹೇಳಿದ್ರು ಯೋನ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ ಅಂತ. ಅವನಿಗೆ ತಕ್ಷಣ ಹೇಳ್ತಾನೆ, ಒಂದು ವೇಳೆ ನರಕದಲ್ಲಿದ್ರೆ, ಯೋನ ನರಕದಲ್ಲಿದ್ರೆ, ಒಂದು ವೇಳೆ ಇದ್ರೆ ಅಂತ ತಕ್ಷಣ ಅವನಿಗೆ ಹೇಳಿದ್ರು, ನಾನು ನರಕಕ್ಕಂತೂ ಬರಲ್ಲ, ಒಂದೇ ಮಾತಾಡ, ನೀನಂತೂ ಹೋಗೋದು ಎಲ್ಲಿಗೆ? ನರಕಕ್ಕೆ. ನೀವೇ ಕೇಳ್ಕೊ ಅಂದ್ಕೊಳ್ಳಲ್ಲಿ, ಹೆಂಗಿದ್ರಿ, ಏನ್ ಮಾಡ್ತಿದ್ರಿ 3 ದಿವಸ ಅಂತ ಯಾರು ಕೇಳೋ? ಯೋನನ ನರಕದಲ್ಲಿ ಒಂದು ವೇಳೆ ಇದ್ರೆ ನೀನೇ ಕೇಳೋದಾದ್ರೆ ನೀನು ಹೋಗೋದು ಎಲ್ಲಿಗೆ? ನರಕಕ್ಕೆ ಅಂತ ತೀರ್ಮಾನ ಆಯ್ತು. ಆಮೇಲೆ ಆಮೇಲೆ ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಸಹ ಎಂಬ ಸ್ವರ್ಗವನ್ನು ಅಥವಾ ಪರಲೋಕವನ್ನು ಬಿಟ್ಟು ಕೊಡಲೇ ಇಲ್ಲ. ಅವನು ನರಕ ಬಿಟ್ಟು ಈಚೆಗೆ ಬಂದೇ ಇಲ್ಲ. ಯಾರು? ಆ ವ್ಯಕ್ತಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಓಕೆ, ಯಾವ ವಾಕ್ಯ ಬಂದ್ವಿ? ಅಲ್ಲಿ ಪಾತಾಳಕ್ಕೆ. ನೆಕ್ಸ್ಟ್ ವಾಕ್ಯ ಬಂದ್ರಿ? ಎಫೆಸ ಪತ್ರಿಕೆ 2ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ನೀವು ಪೂರ್ವದಲ್ಲಿ ಅಪರಾಧ. ಗಮನಿಸಿರಿ, ಪಾತಾಳದಲ್ಲಿ ಒಂದು ಭಾಗ ಇದೆ, ಅದು ಕತ್ತಲು ತುಂಬಿದಂತಹ ಭಾಗ. ಅಲ್ಲೊಂದು ಆತ್ಮಗಳಿದ್ದಾವೆ. ಆತ್ಮಗಳು ಯಾವುದಂದ್ರೆ ದೇವರಿಗೆ ವಿರುದ್ಧವಾಗಿರುವಂತಹ ಆತ್ಮಗಳು ಅಥವಾ ಬಿಟ್ಟು ಹೋದಂತ ದೇವದೂತರುಗಳು ಅಲ್ಲಿದ್ದಾನೆ. ಅದಕ್ಕೆ ಬೀಗ ಹಾಕಿ ಅಲ್ಲಿ ಇಡಲ್ಪಟ್ಟಿದೆ. ಆಮೇಲೆ ಈ ಪಾತಾಳವನ್ನ ಮಧ್ಯ ಆಕಾಶದಲ್ಲಿರುವ ದುರಾತ್ಮಗಳನ್ನ ಎರಡೂ ಅವು ಮೇಂಟೈನ್ ಮಾಡ್ತಾ ಇರ್ತವೆ. ಇವು ಎರಡು ಏನ್ ಮಾಡ್ತಾ ಅಂದ್ರೆ ಯಾವಾಗ್ಲೂ ದೇವರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಪ್ರೇರೇಪಣೆ ಮಾಡ್ತಾನೆ ಇರ್ತಾನೆ, ಕೆಲಸವನ್ನು ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಜಾಗದಲ್ಲಿ ಯೇಸು ಕ್ರಿಸ್ತನು ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿ ಏನ್ ಮಾಡಿದ್ರು? ಒಂದು ಪ್ರಕಟಣೆ 1ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ನಾನು ಆತನನ್ನು ಕಂಡಾಗ ಸತ್ತವನಾಗಿ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನಾಗಿದ್ದೇನೆ, ಸದಾ ಜೀವಿಸುವವನು ಆಗಿದ್ದೇನೆ, ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಮರಣವನ್ನ ಗೆದ್ದಂತ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇಗೋ ನಾನು ಸತ್ತವನಾಗಿದ್ದೆ, ಈಗ ನಾನು ಬದುಕಿದ್ದೇನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಏನಾಗಿದ್ದಾರೆ? ಬದುಕಿದ್ದಾರೆ. 3 ದಿವಸ ಆ ಪಾತಾಳದಲ್ಲಿ ಒಂದು ಸುವಾರ್ತೆ ಕೂಟವನ್ನ ಹಾಕಿ ಅನೇಕ ಭಕ್ತರುಗಳು ಕಾಯ್ತಾ ಇದ್ರು. ಆ ಜಾಗದಲ್ಲಿ ಕೂಟವನ್ನ ಮಾಡಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪೌಲನು ಮತ್ತು ಬೇರೆ ಬೇರೆ ರೆಫರೆನ್ಸ್ಗಳು, ಟೈಮ್ ಆಯ್ತು, ರೆಫರೆನ್ಸ್ ನೋಡುವಾಗ ಆ ಒಂದು ಪರದೇಶಿ ಅನ್ನೋದು ಪಾತಾಳದ ಪಕ್ಕದಲ್ಲಿತ್ತು. ಯೇಸು ಕ್ರಿಸ್ತನು ಮರಣವನ್ನು ಗೆದ್ದು 3 ದಿವಸ ಎದ್ದೇಳುವಾಗ ಇಡೀ ತನ್ನ ಭಕ್ತ ಮಂಡಳಿಯನ್ನ, ಭಕ್ತರನ್ನ, ಅಲ್ಲಿದ್ದಂತಹ ಪರದೇಶಿಯನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಪರಲೋಕದ ಪಕ್ಕಕ್ಕೆ ಅಥವಾ ಪರಲೋಕಕ್ಕೆ ಎದುರಿಗೆ ತಂದಿದ್ದಾರೆ ಅಂತೇಳಿ ಕೆಲವು ದೇವರ ಸೇವಕರುಗಳು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದು ನೋಡ್ರಿ, ಲೂಕನ ಸುವಾರ್ತೆಯಲ್ಲಿ ಲಾಸ್ಟ್ ಒಂದು ವಾಕ್ಯವನ್ನ ಅಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಹೇಳಿ ನಾವು ಮುಗಿಸೋಣ. 24ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾ ಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ
ಅಗತ್ಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದರು. ಎಲ್ಲ ಗ್ರಂಥಗಳಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಿದೆ. ಆಮೆನ್, ಆಮೆನ್. ಓಕೆ, 26ನೇ ವಾಕ್ಯ ಓದ್ರಿ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾತ್ಮರಿಗೆ ಸೇರುವುದು ಅಗತ್ಯವಾಗಿತ್ತು ಅಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಹಾ, ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿರುವ ಸೂಚನೆಗಳನ್ನು ಹಾ, ಅವರಿಗೆ ವಿವರಿಸಿದನು. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆಯಾಗಲಿ. ಆಮೆನ್, ಆಮೆನ್. ಅಲ್ಲಿ ಯೇಸು ಕ್ರಿಸ್ತನು ಒಂದು ಸಮಾಧಿನ ಇದ್ದಾಗ ಅನೇಕ ಸಮಾಧಿಗಳು ಒಡೆಯಲ್ಪಟ್ಟವು. ಆಮೆನ್, ಆಮೆನ್. ಅನೇಕ ಭಕ್ತರುಗಳು ಎದ್ದಿದ್ದನ್ನು ನಾವು ನೋಡ್ತೇವೆ. ಒಂದು ವಾಕ್ಯ ಇದೆ, ಅದು ಯಾರನ್ನ ಸಿಗ್ತ ವಾಕ್ಯ, ಅದು ಸಮಾಧಿಗಳು ತೆರೆದ್ಬಿಟ್ಟು ಅನೇಕ ಭಕ್ತರು ಅವ್ರ ಜೊತೆಲಿ ಬಂದರು ಅಂತೇಳಿ. ಮತ್ತೆ ಬರ್ತಿಲ್ಲ, ತೆಗಿರಿ. ಓಕೆ, ಮತ್ತೆ 27ನೇದೆಯಾ? 51, 52ನೇ ವಾಕ್ಯದಿಂದ ಹೋದ್ರಿ. ಹಾ, 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 ಬಂಡೆಗಳು ಸಿಡಿ ಹೋದವು, ಓಕೆ, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು, ನಿದ್ದು ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಏನಂತೆ? ಆತನು ಎದ್ದ ಮೇಲೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲಿಂದ? 3ನೇ ದಿವಸ ಎದ್ದ ಮೇಲೆ ಸಮಾಧಿ ಒಳಗಳಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅನೇಕರ ಸಮಾಧಿಗಳು, ಭಕ್ತರ ಸಮಾಧಿಗಳು ಕೂಡ ಒಡೆಯಲ್ಪಟ್ಟು ಅವರು ಸಹ ಯೇಸು ಕ್ರಿಸ್ತನೊಂದಿಗೆ ಮೃತ್ಯುಂಜಯನಾಗಿ ಎದ್ರು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೋದ ಉದ್ದೇಶ, ಆ ಒಂದು ಸೈತಾನನು ಆದಾಮನಿಂದ ಪಡ್ಕೊಂಡಿದ್ದ ಅಧಿಕಾರ, ಐಶ್ವರ್ಯ, ಆರೋಗ್ಯ, ಎಲ್ಲಾ ತರದನ್ನ ಸೈತಾನನು ಆದಾಮನಿಂದ ಎಲ್ಲ ಕಿತ್ಕೊಂಡು ಮೋಸ ಮಾಡಿ ಕಿತ್ಕೊಂಡಿದ್ದ. ಅದನ್ನ ಶಿಲ್ಪೆ ಮುಖಾಂತರ ಮರಣ ಅಧಿಕಾರಿನ ಕೊಂಡಿಯನ್ನು ಮುರಿದು, ಸೈತಾನ ಬಲವನ್ನು ಮುರಿದು, ಎಲ್ಲರ ಪಾಪಕ್ಕೆ ಪೆನಾಲ್ಟಿಯನ್ನು ತನ್ನ ಮರಣದ ಮುಖಾಂತರ ಕೊಟ್ಟು ರಕ್ತವನ್ನು ಸುರಿಸಿ ನಿಮಗೆ ನಮಗೆ ಕೊಡಬೇಕಂತಹ ಆ ಒಂದು ಪೇ ಮಾಡಿ ಅಥವಾ ಬೆಲೆಯನ್ನು ಕಟ್ಟಿ ಈ ಸೈತಾನ ಕೈಲಿದ್ದಂತ ಎಲ್ಲ ಅಧಿಕಾರವನ್ನು ಕಿತ್ಕೊಂಡು ಮೃತ್ಯುಂಜಯನಾಗಿ ಮೇಲೆ ಬಂದರೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಸೈತಾನ ಕಿತ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಅಧಿಕಾರ ಸಾಕಾಗ್ತಾ ಇರಲಿಲ್ಲ ಅಥವಾ ಅಧಿಕಾರ ಆಗ್ತಾ ಇರಲಿಲ್ಲ. ಆದರೆ ದೇವರೇ ಮನುಷ್ಯನ ರೂಪದಲ್ಲಿ ಬಂದು 100 ಮನುಷ್ಯನಾಗಿ 100 ದೈವತ್ವವನ್ನು ತುಂಬಿದವನಾಗಿ ಸೈತಾನ ಬಲವನ್ನ, ಅವನ ಕೊಂಡಿಯನ್ನ, ಅವನ ಕೊಂಬನ್ನ ಮುರಿದು ಅವನಲ್ಲಿದ್ದಂತಹ ಆದಾಮನ ಆಶೀರ್ವಾದ, ಆದಾಮನಲ್ಲಿದ್ದಂತಹ ಎಲ್ಲ ತನ್ನ ಆಶೀರ್ವಾದ ಸೈತಾನ ಕೈಯಲ್ಲಿದ್ದು ಯೇಸು ಕ್ರಿಸ್ತನನ್ನು ಕಿತ್ತುಕೊಂಡು ಆ ಮರಣವನ್ನ ಗೆದ್ದು ಬಂದಂತರಲ್ಲಿ ಮೊದಲಿಗರು ಯಾರಪ್ಪ ಅಂದರೆ ಯೇಸು ಕ್ರಿಸ್ತನಾಗಿದ್ದಾರೆ. ಆಮೆನ್, ಆಮೆನ್. ಈಗ ಯಾರು ವಿಶ್ವಾಸ ಇಡ್ತಾರೋ, ನಂಬಿಕೆ ಇಡ್ತಾರೋ ಅವರೆಲ್ಲರಿಗೂ ಈ ಅಧಿಕಾರ ಕೊಡಲ್ಪಡುತ್ತದೆ. ವಿಶ್ವಾಸದ ಪ್ರತಿಯೊಬ್ಬರು ಸೈತಾನನ್ನ ಗೆದ್ದಂತವರಾಗಿದ್ದಾರೆ. ಗೆದ್ದಿದ್ಯಾರು? ಗೆದ್ದಿದ್ಯಾರು? ಯೇಸು ಸ್ವಾಮಿ. ಅದು ಜಯ ಕೊಟ್ಟಿದ್ದು ನಿಮಗೆ ನಮಗೆ ಯೇಸು ಸ್ವಾಮಿ ಆಗಿದ್ದ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೆಲಸ ಮಾಡಿದ್ದವರು, ಪೆನಾಲ್ಟಿ ಕಟ್ಟಿದ್ದವರು, ಜಯ ಹೊಂದಿ ಜಯದ ಧ್ವಜವನ್ನು ಕೊಟ್ಟಿದ್ದು ನಮಗೆ.
ಅದರಿಂದ ಬಲವನ್ನ, ಅದರಿಂದ ಮಹಿಮೆಯನ್ನ, ಅದರಿಂದ ಎಲ್ಲಾ ತರದ ಆಶೀರ್ವಾದ ನಿಮಗೂ ನಮಗೆ ನೀವು ಪಡ್ಕೋಬೇಕಂತೇಳಿ ಯೇಸು ಕ್ರಿಸ್ತನ ಮೃತ್ಯುಂಜಯನಾಗಿ ಅದು ಉಚಿತವಾಗಿ ನಿಮಗೂ ನಮಗೆ ಕೊಡಲ್ಪಟ್ಟಿದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಭಾಗ್ಯವಂತರು. ಯಾಕೇಳಿ ಇಂತಹ ವಿಶೇಷವಾದಂತಹ ದೈವಿಕವಾದಂತಹ ಮಹಿಮೆಯುಳ್ಳ ದೇವರನ್ನ ಆರಾಧನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ದೇವರು. ಕೋಟಿ ಕೋಟಿ ಸ್ತೋತ್ರಗಳು. ಆಮೆನ್, ಆಮೆನ್. ಪಾತಾಳದಲ್ಲಿ ಇದ್ದಂತಹ ಜನಗಳ ಸುವಾರ್ತೆ ಸಾರ್ಥ ಇವತ್ತು ಈ ಸಂದೇಶ ಕೇಳುವಂತ ನಾವೆಲ್ಲರೂ ಸಹ ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಜನ ಬಂಧುಗಳಿದ್ದಾರೋ ಅವರೆಲ್ಲರಿಗೂ ಹೋಗಿ ಹೇಳಬೇಕು, ನೀವು ಯಾರು ಎಲ್ಲಿಗೆ ಹೋಗಬಾರ್ದು, ಪಾತಾಳಕ್ಕೆ ಹೋಗಬಾರ್ದು ಅಂತೇಳಿ. ಒಂದು ವಾರದಲ್ಲಿ ಒಂದು ದಿವಸ ಫ್ರೀ ಮಾಡಿಕೊಂಡು ನಿಮ್ಮ ಬಂಧುಗಳ ಮನೆಗೆ ಹೋಗ್ರಿ, ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ರಿ, ನಿಮ್ಮ ಅಕ್ಕಪಕ್ಕದವ್ರ ಮನೆಗೆ ಹೋಗ್ಬಿಟ್ಟು ಸುವಾರ್ತೆನ ಹೇಳ್ರಿ. ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಯೇಸು ಸ್ವಾಮಿ ಬೇಗ ಬರ್ತಿದ್ದಾರೆ. ನೀನ್ ಟೈಮ್ ವೇಸ್ಟ್ ಮಾಡದೆ ನೀವು ಹೋಗಿ, ನಾವು ಹೋಗಿ ಸುವಾರ್ತೆಗೆ ಸಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಪಾಸ್ಟ್ ಒಬ್ಬರೇ ಮಾಡಬೇಕಾದಲ್ಲ, ಯಾರ್ಯಾರು ಈ ಸತ್ಯವನ್ನು ತಿಳ್ಕೊಂಡಿದ್ದಾರೆ ನಾವೆಲ್ಲರೂ ಹೋಗಿ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಊರುಗಳಿಗೆ, ಅಷ್ಟು ಬಂಧುಗಳಿಗೆ ಹೋಗಿ ಹೇಳಬೇಕು, ಯೇಸು ಸ್ವಾಮಿ ಶೀಘ್ರ ಬರ್ತಿದ್ದಾರೆ. ಒಂದು ವೇಳೆ ಯೇಸು ಸ್ವಾಮಿ ನಂಬ್ಕೊಂಡ್ರೆ ನಿಮಗೆ ನಿತ್ಯ ಜೀವ ಸಿಗುತ್ತೆ, ಸ್ವರ್ಗ ಸಿಗುತ್ತೆ. ಇಲ್ವಾದ್ರೆ ನ್ಯಾಯವಾಗಿ ನರಕಕ್ಕೆ ಹೋಗ್ಬಿಡ್ತೀರ ಅಂತೇಳಿ ಅವರಿಗೆ ಹೋಗಿ ಸುವಾರ್ತೆ ಹೇಳಬೇಕು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಎಷ್ಟು ಜನ ಮಾಡ್ತೀರಿ ಕೆಲಸವನ್ನ? ಆಮೇಲೆ ಶ್ರೀಮಂತ ಏನಂದ, ನನ್ನ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರು ಯಾರು ಎಲ್ಲಿ ಬರಬಾರ್ದು. ಆಮೇಲೆ ಆಮೇಲೆ ಇವತ್ತು ನೀವನ್ನ ಒಂದು ತೀರ್ಮಾನ ಮಾಡಿ, ಅವನು ಹೇಳಿದ ಮಾತು ಸತ್ಯ. ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮ್ಮ ಮನೆಯವರು, ನಿಮ್ಮ ಅತ್ತೆ ಮಾವ ಇನ್ನೊಬ್ರು ಯಾರು ರಕ್ಷಣೆ ಹೋಗಿಲ್ಲ, ಅವ್ರು ಯಾರು ಅಲ್ಲಿಗೆ ಹೋಗ್ಬಾರ್ದು, ಅವರಿಗಾಗಿ ಪ್ರಾರ್ಥಿಸಬೇಕಾಯ್ತು. ಅವ್ರಿಗೋಗಿ ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೃತ್ಯುಂಜಯನಾಗಿದ್ದಾನೆ, ಮೃತ್ಯುಂಜಯನಾಗಿದ್ದಾನೆ, ಜಯ ಹೊಂದಿದ್ದಾರೆ, ಎಲ್ಲದರ ಮೇಲೆ ಜಯ ಉಂಟಾಗಿದೆ. ಆಮೆನ್. ಎಲ್ಲ ನಿಂತ್ಕೊಂಡು ಅಣ್ಣ ತಮ್ಮಂದರು, ಬಂಧು ಬಳಗ, ಸ್ನೇಹಿತರು, ಕೆಲಸ ಮಾಡೋದಕ್ಕೆ ಮಾಡ್ರಿ. ಆ ದೇವ್ರ ವಾಕ್ಯದ ಮಾಡುವಂತ ಪ್ರತಿಯೊಬ್ಬರಿಗೂ ನರಕದಲ್ಲಿ ಕಷ್ಟ ಬಂತು, ನರಕದಲ್ಲಿ ಕಷ್ಟ ಬಂತು. ಅಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ಇವತ್ತು ನೀನು ಏನ್ ಮಾಡಬೇಕು? ಒಪ್ಪಿಸ್ಕೊಡ್ಬೇಕು. ಮೊದಲು ನೀನು ನಿನ್ನ ಸಂಬಂಧಪಟ್ಟವಳಲ್ಲ. ಯೇಸುವೇ ಐಶ್ವರ್ಯವಂತನಿಗೆ ಅವನ ಹಣವನ್ನು ಕಾಪಾಡಕ್ಕಾಗಲಿಲ್ಲ, ಅವನ ಒಳ್ಳೆಯ ಬಟ್ಟೆಗಳನ್ನು ಕಾಪಾಡಕ್ಕಾಗಲಿಲ್ಲ, ಅವನ ಅಧಿಕಾರವನ್ನು ಕಾಪಾಡಕ್ಕಾಗಲಿಲ್ಲ. ಹೋಗ್ಬೇಕಾಗಿತ್ತು, ಪಾತಾಳಕ್ಕೆ ಹೋಗ್ಬೇಕಾಗಿತ್ತು. ದೇವರೇ, ನಿಮ್ಮ ದಯೆಯಿಂದ, ನಿಮ್ಮ ಕರುಣೆಯಿಂದ ಇವತ್ತು ನಾನು ಪರಲೋಕಕ್ಕೆ, ನನ್ನಿಂದಿರೋದೇ ನಿಮ್ಮ ಕೃಪೆ, ನನ್ನಿಂದಿರೋದೇ ನಿಮ್ಮ ದಯೆ. ಯೆಶಯ್ಯ, ನನ್ನಲ್ಲಿ ಎಲ್ಲ ತರದ ಜಂಬವನ್ನ, ಅಹಂಕಾರವನ್ನು ತೆಗೆದಾಕಿ ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಸ್ವೀಕಾರ ಮಾಡಿ ಯೇಸುವೇ, ಸ್ವೀಕಾರ ಮಾಡಿ ಯೇಸುವೇ. ಥ್ಯಾಂಕ್ ಯು ಜೀಸಸ್. ದೇವ, ನಮ್ಮ ಆತ್ಮಕ್ಕೆ ಒಪ್ಪಿಸ್ಕೊಂಡು ಪ್ರತಿಯೊಬ್ಬರನ್ನ ನೀವು ಆಶ್ರಯ ಸಮಾಧಾನ ಪ್ರಭುವೇ, ನಮ್ಮ ಕುಟುಂಬದಲ್ಲೂ ನಮ್ಮನ್ನು ಸಮಾಧಾನ ಆಶ್ರಯಿಸಬೇಕು. ಕರ್ತನನ್ನು ಯೇಸು ಕ್ರಿಸ್ತನ ಬೆಳೆಯುತ್ತದೆ. ಆಮೆನ್. ಹೆಚ್ಚಿನ ವಿಶ್ವಾಸದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಆಮೆನ್.